So, major challenges as a female athlete. ಟಿಕೆಟ್ಸ್ ಇಲ್ದೇನೆ ವಿ ಯೂಸ್ ಟು ಟ್ರಾವೆಲ್. ಲಾಸ್ಟ್ ಮಿನಿಟಲ್ಲಿ ಲೈಕ್ ಟಿಕೆಟ್ ಕನ್ಫರ್ಮ್ ಆಗಿರಲ್ಲ, ಟಾಯ್ಲೆಟ್ ಪಕ್ಕ ಅದು ಕಾರ್ಪೆಟ್ ಥರ ಏನೋ ಒಂದು ಟವಲ್ ಹಾಸ್ಕೊಂಡೆಲ್ಲ ಲೈಕ್ ವಿ ಹ್ಯಾವ್ ಟ್ರಾವೆಲ್. ಟ್ರೈನಲ್ಲಿ ಒನ್ ವಾಶ್ರೂಮ್ ಲೈಕ್ ಫಾರ್ ಆಲ್ ಲೈಕ್ 2-3 ಟೀಮ್ಸ್ ಏನಿರುತ್ತೋ ಅವರಷ್ಟು ಜನಕ್ಕೂ ಒಂದೇ ವಾಶ್ರೂಮ್. ಲೈಕ್ ಎಷ್ಟೊಂದು ಸರ್ತಿ ವಾಶ್ರೂಮ್ಗೆ ಆ ಬೋಲ್ಟ್ ಇರಲಿಲ್ಲ, ಸೊ ನಾವು ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ವಿ ಯೂಸ್ ಟು ಟೇಕ್ ಬಾತ್. ಯಾವಾಗಲಾದ್ರೆ ಯಾವುದಾದ್ರೂ ಮೂಮೆಂಟ್ ಬಂದಿದೆಯಾ, ಇಲ್ಲ ನಾನು ಬಿಟ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಐ ವಿಲ್ ಗಿವ್ ಅಪ್? Never actually. That passion and that commitment towards game. So like that is also a discipline only, like to be ಅವ್ರ ಪಕ್ಕದಲ್ಲಿರೋರು ತಿಂತಿದ್ದಾರೆ ಅಂದರೆ ಲೈಕ್ ನಂಗೆ ತಿನ್ನಬೇಕು ಅಂತ ಅನಿಸಿರಲಿಲ್ಲ. ಸೊ ಮೈ ಲೈಕ್ ವಿಷನ್, ಲೈಕ್ ಮೈ ಏಮ್ ವಾಸ್ ಮಚ್ ಮೋರ್ ಲೈಕ್ ಬಿಗರ್ ದ್ಯಾನ್ ವಾಟ್ ಲೈಕ್ ದೇ ವರ್ ಥಿಂಕಿಂಗ್. ಅವೇರ್ನೆಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಮತ್ತು ಟೈಕ್ವಾಂಡೋ ಪಾಪ್ಯುಲಾರಿಟಿ ಹೆಂಗೆ ಜಾಸ್ತಿ ಮಾಡೋದು? ಮೀಡಿಯಾ ಕ್ಯಾನ್ ಪ್ಲೇ ಅ ಕೀ ರೋಲ್ ಇನ್ ದಿಸ್. ನಾವು ನ್ಯೂಸ್ ಪೇಪರ್ ತೊಗೊಂಡ್ರೆ ಸ್ಪೋರ್ಟ್ಸ್ ಕಾಲಮಲ್ಲಿ 70% ಒಂದು ದೊಡ್ಡ ಫೋಟೋ ಇರುತ್ತೆ ಅದು ಲೈಕ್ ಬೇರೆ ಸ್ಪೋರ್ಟ್ದಿರುತ್ತೆ. ಲೈಕ್ ನಮಗೂ ಅನ್ಸುತ್ತೆ ಲೈಕ್ ಇವನ್ ಲೈಕ್ ವಿ ಆರ್ ಡಿಸರ್ವಿಂಗ್. ಲೈಕ್ ನಾವು ಸ್ಪೋರ್ಟ್ಸ್ ಮಿನಿಸ್ಟ್ರಿ, ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಸ್ಪೋರ್ಟ್ಸೇ ಅದೇ ಟೂರ್ನಮೆಂಟ್ಸೇ ಆಡ್ತಿರೋದು. ನಮ್ಮನ್ನು ಚೂರು ಲೈಕ್ ಸ್ವಲ್ಪ ಲೈಕ್ ತೋರಿಸಿದ್ರೆ ಲೈಕ್ ದೆನ್ ದ ಥಿಂಗ್ಸ್ ಕ್ಯಾನ್ ಚೇಂಜ್ ಅರೌಂಡ್ ಅಂತ. ಟೈಕ್ವಾಂಡೋ ಕಲಿಬೇಕು ಅಂತ ಅನ್ನೋ ಅಥ್ಲೀಟ್ಗೆ ನಿಮ್ದು ಏನಾದರೂ ಪರ್ಟಿಕ್ಯುಲರ್ ಮೆಸೇಜ್ ಇದೆಯಾ? ಫೇಲ್ ಮೋರ್ ದ್ಯಾನ್ ಯು ಸಕ್ಸೀಡ್. ಸಿ ಲೈಕ್ ವಿನ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್, ಬಟ್ ದಟ್ ವಾಂಟಿಂಗ್ ಇದೆಯಲ್ಲ, ನಾನು ಆಡಬೇಕು, ಗೆಲ್ಲಬೇಕು, ಆ ಸ್ಪಾರ್ಕ್ ಇರಬೇಕು. ಸೊ ದಟ್ ಫೈರ್ ಲೈಕ್ ಸಮ್ ಟೈಮ್ ಐ ಫೀಲ್ ಲೈಕ್ ಇವಾಗಿರೋ ಜನ್ರೇಷನ್ ಲೈಕ್ ಚೂರು ಕಡಿಮೆನೇನೋ ಅಂತ ಅನ್ಸುತ್ತೆ. ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಲೈಕ್ ಎನಿ ಟೈಮ್ ಸೂನ್. ಸೊ ಇವತ್ತಿಲ್ಲ ಅಂದರೆ ಲೈಕ್ ನಾಳೆ ಅಟ್ಲೀಸ್ಟ್. ಸೊ ಲೈಕ್ ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್. Like basically it's like choosing like pain of discipline over regret ಅಷ್ಟೇ. Today on Sports Spot, we have a remarkable athlete and an inspiring figure in Indian Taekwondo. With an impressive career that spans over a decade, she has also represented India on international stage, winning multiple medals at World Taekwondo Cultural Expo. She has earned numerous podium finishes, including gold medals at major junior and senior champions. As an athlete, she has also made a significant impact to Karnataka state, and also as a coach, leading us to several national championships and contributing to the development of upcoming Taekwondo talent. We are honored to have Raksha with us today to share her journey, experience, and more insights into the world of Taekwondo. Welcome to Sports Spot, Raksha. Thanks for accepting our invite and joining us today. Thank you so much. My pleasure. ನೀವು ಹೇಗೆ ತಾಯ್ಕೊಂಡು ಸ್ಟಾರ್ಟ್ ಮಾಡಿದ್ದು? ನಾನು ಲೈಕ್ ವೆನ್ ಐ ವಾಸ್ 10 ಐ ಸ್ಟಾರ್ಟೆಡ್, ಬಟ್ ಅದು ಗೊತ್ತಿರಲಿಲ್ಲ. ಅಂದರೆ ಲೈಕ್ ಇದು ಟೈಕ್ವಾಂಡೋ ಒಂದು ಮಾರ್ಷಲ್ ಆರ್ಟ್ ಅಂತ ಲೈಕ್ ಏನು ಗೊತ್ತಿರಲಿಲ್ಲ. ಸೊ ಸುಮ್ಮನೆ ಲೈಕ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ, ಫಿಟ್ನೆಸ್ ಆಗುತ್ತೆ ಅಂತ ಲೈಕ್ ಐ ಜಾಯಿಂಡ್. ಬಟ್ ಅ ಕಪಲ್ ಆಫ್ ಇಯರ್ಸ್ ದೆನ್ ಐ ವಾಸ್ ಡೂಯಿಂಗ್ ಗುಡ್ ಅಂತ ಸ್ಟೇಟ್ ಟೂರ್ನಮೆಂಟ್ಸ್, ನ್ಯಾಷನಲ್ ಇವೆಂಟ್ಸ್ ಎಲ್ಲ ನಾನು ಟೇಕ್ ಪಾರ್ಟ್ ಮಾಡಕ್ಕೆ ಸ್ಟಾರ್ಟ್. ತಾಯ್ಕೊಂಡು ಒಂದು ಸ್ಪೋರ್ಟಾ ಇಲ್ಲ ಅಂದ್ರೆ ಫಾರ್ಮ್ ಆಫ್ ಸೆಲ್ಫ್ ಡಿಫೆನ್ಸ್? ಬೋತ್. ಇಟ್ ಈಸ್ ಅನ್ ಒಲಿಂಪಿಕ್ ಸ್ಪೋರ್ಟ್. ಸೊ ಇದು ಮಾರ್ಷಲ್ ಆರ್ಟ್ಸ್ ಬಂದು ಲೈಕ್ ಸೌತ್ ಕೊರಿಯನ್ ನ್ಯಾಷನಲ್ ಗೇಮ್. ಸೊ ಫ್ರಮ್ 2000 ಇಟ್ಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಒಲಿಂಪಿಕ್ಸ್ ಆಸ್ ವೆಲ್. ಓಕೆ. ಇದು ಸೆಲ್ಫ್ ಡಿಫೆನ್ಸ್ ಆಗುತ್ತೆ ಮತ್ತೆ ಸ್ಪೋರ್ಟ್ ಕೂಡ. ಓಕೆ. ತಾಯ್ಕೊಂಡೋಗಿ ನೀವು ಇಂಟ್ರೊಡಕ್ಷನ್ ಆಗಿದ್ದು, ನಿಮ್ ಜರ್ನಿ ಬಗ್ಗೆ ಮಾತಾಡ್ಬೋದಾ? ಯಾ ಶ್ಯೂರ್. ಸೊ ನಾನು ಹೇಳ್ದಂಗೆ ಅದೇ ಲೈಕ್ ಸುಮ್ಮನೆ ಲೈಕ್ ಫಿಟ್ನೆಸ್ಗೆ ಅಂತ ಸೇರ್ಕೊಂಡಿದ್ದು. ದೆನ್ ಲೈಕ್ ಪ್ಯಾರಲಲಿ ಐ ವಾಸ್ ಇನ್ ಟು ಲೈಕ್ ಕ್ರಿಕೆಟ್ ಆ್ಯಂಡ್ ಬ್ಯಾಡ್ಮಿಂಟನ್ ಆಸ್ ವೆಲ್ ಅಟ್ ದ ಸೇಮ್ ಟೈಮ್. ಸೊ ನನಗೆ ಇಲ್ಲಿ ಬೆಟರ್ ಆಪರ್ಚುನಿಟೀಸ್ ಬರ್ತಿತ್ತು. ಆ್ಯಂಡ್ ಸೊ ಇಲ್ಲಿ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಅಂದರೆ ಲೈಕ್ ನಂದು ಲೈಕ್ ಸ್ಟೇಟ್ ಮೆಡಲ್ ಆಯಿತು, ಲೈಕ್ ನ್ಯಾಷನಲ್ಸ್ ಆಡಿದೆ. ಇನ್ ಲೈಕ್ 3 years ಓನ್ಲಿ ಲೈಕ್ ಐ ಕಾಂಪಿಟೆಡ್ ಇನ್ ನ್ಯಾಷನಲ್ ಆಸ್ ವೆಲ್. ಸೊ ಇನ್ 2013 ಮೈ ಫಸ್ಟ್ ನ್ಯಾಷನಲ್ ಮೆಡಲ್, sub-junior category then. So when I was 13. Okay. So that was my first sub-junior nationals. So ಅದು ನನ್ನ ಫಸ್ಟ್ ನ್ಯಾಷನಲ್ ಮೆಡಲ್ ಬ್ರಾನ್ಸ್ ಆಗಿತ್ತು ಓಕೆ. ಸ್ಪೋರ್ಟ್ಸ್ So, ನಲ್ಲಿ. ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರು. ಹೌದು ಹೌದು, ಐ ರೆಪ್ರೆಸೆಂಟೆಡ್ ಕರ್ನಾಟಕ. ಸೊ 13 ಏಜ್ ಇಂದ ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ ಜರ್ನಿ? ಹೌದು. So officially all these national tournaments like from 13 I started. So before that I had played couple of international tournaments as well, but ಅದು open tournaments. So it's not that official tournament antalla, but open tournaments in South Korean Open anta, like every year the tournament will happen. So it was a better experience. ಆ ಥರ like gain ಮಾಡಕ್ಕೆ like we play that.
ಅಫಿಷಿಯಲ್ ಮತ್ತೆ ಓಪನ್ ಏನ್ ಡಿಫ್ರೆನ್ಸ್ ಇದೆ ಎರಡು ಮಧ್ಯದಲ್ಲಿ? ಹಾ, ಲೈಕ್ ಓಪನ್ ಟೂರ್ನಮೆಂಟ್ಸ್ ಅಂದ್ರೆ ಲೈಕ್ ವಿಲ್ ಹ್ಯಾವ್ ಟು ಪೇ ಇಟ್ ಫಾರ್ ಅವರ್ ಸೆಲ್ಫ್. ಸೊ ಅನ್ಲೈಕ್ ಗೌರ್ಮೆಂಟ್ ಸ್ಪಾನ್ಸರ್ಸ್ ಎಲ್ಲಾನು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸೊ ಲೈಕ್ ನಮ್ದು ಎಕ್ಸ್ಪೆನ್ಸ್ ಏನಿದೆಯೋ ಲೈಕ್ ವಿಲ್ ಹ್ಯಾವ್ ಟು ಬೇರ್ ದಟ್. ಬಟ್ ದ ಎಕ್ಸ್ಪೀರಿಯನ್ಸ್ ವಿಲ್ ಬಿ ರಿಯಲಿ ಗುಡ್, ಲೈಕ್ ಪ್ಲೇಯಿಂಗ್ ಇನ್ ದಟ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಥರನೇ ಇರುತ್ತೆ. ಬಟ್ ಟೂರ್ನಮೆಂಟ್ಸ್ ಎಲ್ಲಾನು ಇಟ್ ವಿಲ್ ಬಿ ಕ್ವೈಟ್ ಲೈಕ್ ಈಸಿ. ಬಟ್ ಅಫಿಷಿಯಲ್ ಇಂಟರ್ನ್ಯಾಷನಲ್ಸ್ ಅಂಡ್ ಆಲ್ ಲೈಕ್ ವಿಲ್ ಬಿ ವೆರಿ ಟಫ್. ಅಂದ್ರೆ ಸೊ ಲೈಕ್ ನ್ಯಾಷನಲ್ ಮೆಡಲಿಸ್ಟ್ ಅಲ್ಲೇನೆ ಮತ್ತೆ ಸೆಲೆಕ್ಷನ್ ಟ್ರಯಲ್ಸ್ ವಿಲ್ ಹ್ಯಾಪನ್. So only like that player in that particular weight will be competing for the international tournaments. ಓಕೆ. So it's not that easy. So in the like national event only will be like very tough actually. Andre 32 teams irutte on an average in one weight category. So among that all 4 and like gold, silver and 2 bronze medalists ಗೆ ಮತ್ತೆ selections will happen. So in that the selected one ಗೆ like 2 months camp provide ಮಾಡ್ತಾರೆ. ಇಂಡಿಯನ್ ಟೀಮ್ ಕ್ಯಾಂಪ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ದೆನ್ ಓನ್ಲಿ he or she can compete. ಸೊ ಯು ಮೀನ್ ಟು ಸೇ ದಟ್ ಓಪನ್ ಅಂತಂದ್ರೆ ಇಂಡಿವಿಜುವಲ್ ಆಗಿ ನೀವು ಹೋಗೋದು, ಹೌದು ಪಾರ್ಟಿಸಿಪೇಟ್ ಮಾಡೋದು. ಹೌದು ಹೌದು ಅಫಿಷಿಯಲ್ ಅಂತಂದ್ರೆ ಇಡೀ ಇಂಡಿಯಾ ಸೆಲೆಕ್ಷನ್ ನಡೀತದೆ. Yes. ಪೋಸ್ಟ್ ದಟ್ ಯು ಗೋ ರೆಪ್ರೆಸೆಂಟ್ ಯುವರ್ ಕಂಟ್ರಿ. ಟ್ರೂ ಟ್ರೂ. Okay. ಸೊ ಮೇಜರ್ ಚಾಲೆಂಜಸ್ ಆಸ್ ಎ ಫೀಮೇಲ್ ಅಥ್ಲೀಟ್ ಏನೇನ್ ಫೇಸ್ ಮಾಡಿದೀರಾ ನೀವು? a lot actually. So like hygiene, accommodation, ಮತ್ತೆ stay traveling. So all these things like ಅವಾಗ ನಾವು like face ಮಾಡ್ತಿದ್ವಿ. But ಇವಾಗ God's grace ಅಂದ್ರೆ like thanks to our association like right now ಸ್ವಲ್ಪ they are doing it better. ಅಂದ್ರೆ current like secretary ಆಗ್ಲಿ president ಆಗ್ಲಿ like they are doing like very well for us actually. So traveling ಆಗ್ಲಿ stay ಆಗ್ಲಿ a lot more improvements than what like we used to face them. So ನಮ್ಗೆಲ್ಲ like ಎಷ್ಟೊಂದು ಟೂರ್ನಮೆಂಟ್ಸ್ ಐ ಸ್ಟಿಲ್ ರಿಮೆಂಬರ್ ಟಿಕೆಟ್ಸ್ ಇಲ್ದೇನೆ ವಿ ಯೂಸ್ ಟು ಟ್ರಾವೆಲ್. ಸೊ ಇದು ಲೈಕ್ ಲಾಸ್ಟ್ ಮಿನಿಟ್ ಅಲ್ಲಿ ಲೈಕ್ ಟಿಕೆಟ್ ಕನ್ಫರ್ಮ್ ಆಗಿರಲ್ಲ, ಟಾಯ್ಲೆಟ್ ಪಕ್ಕ ಕಾರ್ಪೆಟ್ ತರ ಏನೋ ಇನ್ ಟವಲ್ ಹಾಸ್ಕೊಂಡೆಲ್ಲ ಲೈಕ್ ವಿ ಹ್ಯಾವ್ ಟ್ರಾವೆಲ್. ಯಾ, ಟ್ರೈನ್ ಅಲ್ಲಿ. ಸೊ ಲೈಕ್ ಸೀಯಿಂಗ್ ಆಲ್ ದೋಸ್ ಇವಾಗ ಲೈಕ್ ವಿ ಆರ್ ಇನ್ ಬೆಟರ್ ಸ್ಟೇಜ್ ಅಂತ ಐ ಫೀಲ್. ಅದರ್ ದೆನ್ ದಟ್ ಅಗೇನ್ ಲೈಕ್ ಸ್ಟೇ ಅದೆಲ್ಲಾನು ಲೈಕ್ ಒಂದು ಡಾರ್ಮೆಂಟ್ರಿ ತರ ಕೊಟ್ಬಿಡೋರು, ಲೈಕ್ ಒನ್ ವಾಶ್ರೂಮ್ ಲೈಕ್ ಫಾರ್ ಆಲ್ ಲೈಕ್ 2-3 ಟೀಮ್ಸ್ ಏನಿರುತ್ತೋ ಅವರಷ್ಟು ಜನಕ್ಕೂ ಒಂದೇ ವಾಶ್ರೂಮ್. ಸೊ ಅಗೇನ್ ಲೈಕ್ ಯು ನೋ ರೈಟ್ ಲೈಕ್ ಗರ್ಲ್ಸ್ ಹೈಜೀನ್ ಅಂದ್ರೆ ಸ್ವಲ್ಪ ಅದೆಲ್ಲ ಪ್ರಾಬ್ಲಮ್ಸ್ ಲೈಕ್ ತುಂಬಾ ಆಗ್ತಿತ್ತು ಅವಾಗ. ಸೊ ಅದೆಲ್ಲ ಬಿಟ್ಟು ನಮ್ಗೆ ಈ ಟೂರ್ನಮೆಂಟ್ ಲೈಕ್ ಫೈಟ್ಸ್ಗಿಂತ like all these things were a bigger challenge. On ground ಕಿಂತ ಆಫ್ ಗ್ರೌಂಡ್ ಜಾಸ್ತಿ. True, like very true. ಸೊ ನಿಮ್ ಜರ್ನಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಮಾತಾಡ್ಬೋದು. ಯು ಸ್ಟಾರ್ಟೆಡ್ ವಿತ್ ಯೂನಿವರ್ಸಿಟಿ ಗೇಮ್ಸ್ ಅಲ್ವಾ? ಇಲ್ಲ, like university games when I was doing my engineering ನಾನು ದಾಟಿದೆ. So in 2019 I played my first All India University. So consistently like 2-3 years ಆಡ್ದೆ. ಮಧ್ಯ ಕೋವಿಡ್ ಇತ್ತು ಲೈಕ್ ಸೊ ಆ ವರ್ಷ ಒಂದ್ ಆಡಕ್ಕಾಗಿಲ್ಲ ಅಷ್ಟು. ಹೌ ಬ್ಯಾಡ್ ವಾಸ್ ಕೋವಿಡ್ ಫಾರ್ ಯು? ಕೋವಿಡ್ ಇಟ್ ವಾಸ್ ಕಂಪ್ಲೀಟ್ಲಿ ಅಂದ್ರೆ ಲೈಕ್ ಸೊ ಎವ್ರಿಥಿಂಗ್ ವಾಸ್ ಶಟ್. ಅದು ಆನ್ಲೈನ್ ಎಲ್ಲ ಮಾಡೋದು ಲೈಕ್ ಜಸ್ಟ್ ಸುಮ್ಮನೆ ಲೈಕ್ ನೇಮ್ಸೇಕ್ ಹೇಳ್ಬೋದು ಅಷ್ಟೇನೆ, ಮಾಡೋಣ ಆನ್ಲೈನ್ ಆಗತ್ತೆ ಹೆಂಗೋ ಲೈಕ್ ವಿ ಶುಡ್ ಕೀಪ್ ಇನ್ ಟಚ್ ಅಂತ. ಬಟ್ ದಟ್ ವಿಲ್ ನಾಟ್ ಬಿ ದಟ್ ಎಫಿಷಿಯಂಟ್ ಲೈಕ್ ಹೌ ವಿ ಡೂ ಇನ್ ದ ಕ್ಲಾಸ್ ಕ್ಲಬ್ಸ್ ಅಲ್ಲಿ ನಾವ್ ಹೆಂಗ್ ಟ್ರೈನಿಂಗ್ ಮಾಡ್ತೀವೋ. ಸೊ ಲೈಕ್ ದಟ್ ವಿಲ್ ನಾಟ್ ಬಿ ದ ಕೇಸ್. ಟ್ರೈನಿಂಗ್ ಇತ್ತು ಬಟ್ ಇಟ್ ಡಿಂಟ್ ವರ್ಕ್ ಔಟ್ ವೆಲ್ ಫಾರ್ ಮೀ ಅಟ್ ಲೀಸ್ಟ್. ಸೊ ಲೈಕ್ ಐ ಡೋಂಟ್ ನೋ ಲೈಕ್ ಬೇರೆಯವರಿಗೆ ಲೈಕ್ ಜಸ್ಟ್ ಲೈಕ್ ಒನ್ ಇಂಡಿವಿಜುವಲ್ ಅಂತ ತಗೊಂಡ್ರೆ ನೀವು ಒಂದು ಫಿಟ್ನೆಸ್ ಅದು ಇದೆಲ್ಲ ಮಾಡ್ಕೋಬಹುದು. ಬಟ್ ಫಾರ್ ಅ ಟೀಮ್ ವೆನ್ ಯು ಆರ್ ಡೂಯಿಂಗ್ ದಿಸ್ ಟ್ರೈನಿಂಗ್ ಅಂಡ್ ಆಲ್, ಸೊ ಇಟ್ ವಿಲ್ ನಾಟ್ ವರ್ಕ್ ದಟ್ ಎಫಿಷಿಯಂಟ್ಲಿ. ಸೊ yeah, like at COVID almost like 2 years complete shut. So again to come back like so like my bad fate, so it was very unfortunate. I like ended up with an injury. So I got down with a multiple injury. So in my groin and like knee and ankle. So like physio bro like misdiagnosed ಮಾಡಿದ್ರು. So that's the reason it got aggravated to other tissues, and for a comeback it's really challenging actually. So what injury you had? ನನಗೆ ಲೈಕ್ ACL grade 2 ಆಗಿತ್ತು. ಟು ಅಗ್ರಿವೇಟ್ ಅದು ಬಂದು ಮತ್ತೆ ಗ್ರಾಯಿನ್ಗೆ ಮತ್ತೆ ಆಂಕಲ್ಗೆ ಅಗ್ರಿವೇಟ್ ಆಗೋಯ್ತು. ಸೊ ಸಮ್ ಥೆರಪಿ ಲೈಕ್ ದಟ್ ವಾಸ್ ನಾಟ್ ಸಪೋಸ್ ಟು ಬಿ ಗಿವನ್, ಅಂದ್ರೆ ಅಡ್ವೈಸ್ ಮಾಡಿದ್ರು ಈಗ ಬೇಡ ಅಂತ. ಬಟ್ ಸ್ಟಿಲ್ ಲೈಕ್ ಅವರು ಫಿಸಿಯೋ ವಾಸ್ ಲೈಕ್ ಸ್ಟ್ರಾಂಗ್ ಎನಫ್, ಲೈಕ್ ಹಿ ಟೋಲ್ಡ್
ಇಲ್ಲ ಪರವಾಗಿಲ್ಲ ಅದೆಲ್ಲ ಲೈಕ್ ಏನಾಗಲ್ಲ ಲೈಕ್ ಐ ಹ್ಯಾವ್ ಡನ್ ದಿಸ್ ಮೆನಿ ಟೈಮ್ಸ್ ಅಂತ. ಸೊ ಇವನ್ ಲೈಕ್ ವಿ ಡಿಂಟ್ ನೋ, ನನ್ಗೆ ACL ಆಗಿದ್ದು ಫಸ್ಟ್ ಟೈಮ್ ಅವಾಗ. ಸೊ ಇವನ್ ಲೈಕ್ ಐ ಡಿಂಟ್ ನೋ ಮಚ್ ಆನ್ ದಟ್, ಅಷ್ಟು ಎಕ್ಸ್ಪೋಜರ್ ಇರ್ಲಿಲ್ಲ ಅವಾಗ. ಸೊ ಅನ್ಲೈಕ್ ನಾವು ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾದೆಲ್ಲ ಒಂದು 10 ಕಡೆ ವಿಚಾರಿಸ್ತೀವಿ ಇವಾಗ ಲೈಕ್ ಒಂದೇನಾದ್ರೂ ಮಾಡಕ್ ಮುಂಚೆ. ಬಟ್ ಬ್ಯಾಕ್ ದೆನ್ ಇಟ್ ವಾಸ್ ನಾಟ್ ದ ಕೇಸ್. ಸೊ ಲೈಕ್ ವಿ ಥಾಟ್ ಮೇ ಬಿ ಲೈಕ್ ಹಿ ನೋಸ್ ಬೆಟರ್ ಅಂತ ಮಾಡಿದ್ವಿ. ದಟ್ ಗಾಟ್ ಅಗ್ರಿವೇಟೆಡ್ ಟು ಮೈ ankle as well and groin as well. So I used to use the walking stick for like 2 or 3 months almost. It happened So during the match or during? Like post match. So out of nowhere sudden ಆಗಿ ಕಾಲು ಉತ್ಕೊಂಡ್ಬಿಡ್ತಾವತ್ ಬೆಳಿಗ್ಗೆ. Okay. So immediately we rushed ಅಂದ್ರೆ like ಏನು ಅಂತ ತೋರ್ಸಕ್ಕೆ. So after that it was like very bad. So even now if I do a training session for like 2-3 hours, so next day in the morning it will be like this big in my ankle. Oh, so you have completely stopped practicing or training? I have to. So that's what another ortho, like he suggested, like better not to get back. So like if at all I want to, I'm taking my own risk. Was it your team physiotherapist or ಇಲ್ಲ. you had consulted private physiotherapist? So like we didn't have like any such so ಈ ತರ like ಸ್ಟೇಟ್ ಟೀಮ್ಗೆಲ್ಲಾನು ಸೊ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಅಂದ್ರೆ ಲೈಕ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇಂದ ಒಂದು ಫಿಸಿಯೋ ಆ ಥರದ್ದೆಲ್ಲ ನೋಡ್ತಿರೋದು. ಸೊ ನಾವು ಆಡ್ಬೇಕಂದ್ರೆ ಎಲ್ಲಾನು ದೇರ್ ಇಸ್ ನಥಿಂಗ್ ಆಸ್ ಸಚ್. ಸೊ ಎಲ್ಲ ಲೈಕ್ ಸೆಲ್ಫ್ ಮೆಡಿಕೇಶನ್ ಆ್ಯಂಡ್ ನಮ್ ಕೋಚ್ ಲೈಕ್ ಸರ್ ವಾಸ್ ಲೈಕ್ ಪ್ರಿಟಿ ಲೈಕ್ ಗುಡ್ ವಿತ್ ಆಲ್ ದಿಸ್. ಸೊ ಅವರು ಕೆನ್ನೆಸ್ ಮಾಡಿದ್ದು. ಸೊ ಅದರಿಂದ ಅವ್ರಿಗೆ ಎಕ್ಸ್ಪೋಜರ್ ಎಲ್ಲ ಚೆನ್ನಾಗಿರುತ್ತೆ. ಲೈಕ್ ಸಾಯಿನಲ್ಲಿದ್ರು ಅವರು. ಸೊ ಲೈಕ್ ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಮೈನರ್ ಇಂಜುರೀಸ್. ಬಟ್ ನಾವು ಸೊ ಸಿನ್ಸ್ ಇದಾದಾಗ್ಲಿಂದ ಅಂತೂ ಇಟ್ಸ್ ಬಿಕಮ್ ಅ ನೈಟ್ ಮೇರ್ ಆಕ್ಚುಲಿ. ಲೈಕ್ ಒನ್ ಸ್ಮಾಲ್ ಸೆಷನ್ ಲೈಕ್ 1 hour ಮಾಡಿದ್ರು ಅಷ್ಟೇ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ ವಿಲ್ ಬಿ ಇನ್ ದ ವೆರಿ ಬ್ಯಾಡ್ ಸ್ಟೇಟ್ ಆಕ್ಚುಲಿ. ಸೊ ನೀವು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರಿ. ಹೌದು. ನಿಮ್ ಮೆಡಲ್ಸ್ ಲಿಸ್ಟ್ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ. 2013 ಅಲ್ಲಿ ಬ್ರಾನ್ಸ್ ಮೆಡಲ್, 2013 ಅಲ್ಲಿ ತಿರ್ಗಾ ಬ್ರಾನ್ಸ್ ಮೆಡಲ್, 2014 ಅಲ್ಲಿ ಸಿಲ್ವರ್ ಮೆಡಲ್, 2015 ಗೋಲ್ಡ್ ಮೆಡಲ್, 2016 ಬ್ರಾನ್ಸ್, 2017 ಸೀನಿಯರ್ ನ್ಯಾಷನಲ್ ತಾಯ್ಕೊಂಡೋ ಚಾಂಪಿಯನ್ಶಿಪ್, 17 ಅಲ್ಲಿ ತಿರ್ಗಾ ಗೋಲ್ಡ್ ಮೆಡಲ್, 18 ಅಲ್ಲಿ ಬ್ರಾನ್ಸ್ ಮೆಡಲ್, 19 ಅಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ನಿಮ್ಗೆ ಯಾವ್ದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್, ಟೂರ್ನಮೆಂಟ್ ಆರ್ ಮೆಮೊರೇಬಲ್ ಮೂಮೆಂಟ್? Memorable, definitely the first one. 2013 bronze Yeah, medal. 13 Okay. like sub-junior nationals was my first national tournament ever. So andre unlike open tournaments and all, like this was the official one like we made through. And like nam team avagle like introduce agidi, like Ministry of like Youth Affairs, like Government of India recognized tournaments sigalla. So that was our first tournament. So definitely that's the most like memorable one. So like like ಅದೊಂದೇ ಅಂತಲ್ಲ, like all 14 nationalsಗೂ ಒಂದೊಂದು ಮೆಮೊರೀಸ್ ಇದೆ. Okay. So like yeah, like each national has a story to tell. So 14 years consistently you have represented Karnataka Yeah. in nationals. Yes. Okay, that is great. How nationals helped you in international level? Actually like ಅದೇ ಬೇರೆ ಪ್ಲಾಟ್ಫಾರ್ಮ್ ಇದೆ, ಕಂಪ್ಲೀಟ್ಲಿ another different, the whole different platform ಎರಡೂನು. ಸೊ ನಾವು ಆಡೋ ನ್ಯಾಷನಲ್ಸ್ ಎಲ್ಲಾನು ಲೈಕ್ ಇಲ್ಲಿ ಆಲ್ 32 ಟೀಮ್ಸ್ ನಾನು ಹೇಳಿದ್ನಲ್ಲ, ಅಂದ್ರೆ ಲೈಕ್ ಈ 29 ಸ್ಟೇಟ್ಸ್ ಬರುತ್ತೆ. ಅಂಡ್ ದೆನ್ ಪೊಲೀಸ್ ಟೀಮ್ ವಿಲ್ ಬಿ ದೇರ್, ಲೈಕ್ CIF, ಲೈಕ್ CRPF, ಆಮೇಲೆ SSB, ಅಸ್ಸಾಂ ಪೊಲೀಸ್. ಸೊ ಈ ತರ ಲೈಕ್ ಪರ್ಟಿಕ್ಯುಲರ್ ಟೀಮ್ಸ್ ಅಂತ ಇರುತ್ತೆ. ಸೊ ಅವ್ರ ಜೊತೆ ಆಡೋದೆಲ್ಲಾನು ಇಟ್ಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಲೈಕ್ ಟು ಕ್ಯಾರಿ ಫಾರ್ವರ್ಡ್. ಸೊ ಲೈಕ್ ನಾರ್ಮಲ್ ಲೈಕ್ ನಮ್ಮ ತರ ಸ್ಟೇಟ್ಸ್ ಇರೋರ್ ಜೊತೆ ಆಡೋದಕ್ಕೂ, ಪೊಲೀಸ್ ಟೀಮ್ಸ್ ಅವ್ರ ಜೊತೆ ಆಡೋದಕ್ಕೂ ಲೈಕ್ ದಟ್ಸ್ ಲೈಕ್ ಹೋಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಬಟ್ ಲೈಕ್ ಇಂಟರ್ನ್ಯಾಷನಲ್ ಅಂದ್ರೆ ಲೈಕ್ ನಾನು ಆಡಿದ್ದು ಓಪನ್ ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಸೊ ದೇರ್ ಇಸ್ ನೋ ಸಚ್ ಅಂದ್ರೆ ಲೈಕ್ ಆ ಕಂಪ್ಯಾರಿಸನ್ ಇದಕ್ಕೆ ಬರೋದಿಲ್ಲ ಅದು. ಸೊ ಇದೇ ಡಿಫ್ರೆಂಟ್ ಲೆವೆಲ್ ಆಫ್ ಥಿಂಗ್, ಅದೇ ಬೇರೆ ಪ್ಲಾಟ್ಫಾರ್ಮ್, ಇದೇ ಬೇರೆ ಪ್ಲಾಟ್ಫಾರ್ಮ್ ಅಂತ ಐ ಕ್ಯಾನ್ ಟೆಲ್. Okay. So you have represented India in opens. Yeah. You have won gold medal also. Can you talk about that? Yeah. Like first time it was a very funny incident. Now like ಇವಾಗ like ಕೂತ್ಕೊಂಡು ಹೇಳಿದ್ರೆ ಅದು like ತಮಾಷೆ ಅನ್ಸುತ್ತೆ. Like when I was like 11 year old, ನಾನು ಫಸ್ಟ್ ಟೂರ್ನಮೆಂಟ್ ಆಡಿದ್ದು. State ಗೆ.
ಇಲ್ಲ ಇದು ಲೈಕ್ ಒಲಿಂಪಿಕ್ಸ್ ಸಾರಿ ಓಪನ್ Yeah, open- ಚಾಂಪಿಯನ್ಶಿಪ್. ಹಾ. ಓಪನ್ ಟೂರ್ನಮೆಂಟ್ ಆಡಿದ್ದು. ಸೊ ಅಲ್ಲಿ ಐ ಹ್ಯಾಡ್ ಅ ಶಾರ್ಟ್ ಹೇರ್ ಕಟ್ ಅವಾಗ್ಲೂ. ಹ್ಮ್. ಸೊ ಲೈಕ್ ದೇ ಕನ್ಫ್ಯೂಸ್ ಅಂದ್ರೆ ನನ್ನ ಹುಡುಗ ಅನ್ಕೊಂಡ್ಬಿಟ್ಟು ದೇ ಮೇಡ್ ಮಿ ಪ್ಲೇ ಅಗೇನ್ಸ್ಟ್ ದ ರಷ್ಯನ್ ಬಾಯ್. ಓಕೆ. ಸೊ ದಟ್ ವಾಸ್ ಲೈಕ್ ಐ ವನ್ ಅಗೇನ್ಸ್ಟ್ ಹಿಮ್ ಆಲ್ಸೋ. ಸೊ ದಟ್ ವಾಸ್ ಅ ವೆರಿ ಮೆಮೊರೇಬಲ್ ಥಿಂಗ್. ಇದು ಬಂದ್ಬಿಟ್ಟು ಓಪನ್ ಅಲ್ಲಿ. ಓಪನ್ ಟೂರ್ನಮೆಂಟ್ ಅಲ್ಲಿ ಓಕೆ. ಆಗಿದೆ ಸೊ ಓಪನ್ 2011. ಓಪನ್ ಟೂರ್ನಮೆಂಟ್ ಅಲ್ಲಿ ಇಟ್ ಇಸ್ 1 ರೌಂಡ್. ಇಲ್ಲ ಅದೊಂದು ಲೈಕ್ 2-3 ಮ್ಯಾಚಸ್ ಇರುತ್ತೆ. ನಾನು ಫಸ್ಟ್ 2 years ಆಡಿದ್ ಓಪನ್ ಟೂರ್ನಮೆಂಟ್ ಅಲ್ಲಿ ಲೈಕ್ ಈ ಬಿಗಿನರ್ಸ್ ಗ್ರೂಪ್ ಅಲ್ಲೇ ಆಡಿದ್ದು. ಹ್ಮ್. ಫಾರ್ ದ ಥರ್ಡ್ ಟೈಮ್ ಐ ಪ್ಲೇಡ್ ಇನ್ ದ ಎ ಕ್ಯಾಟಗರಿ ಅಂತ. ಓಕೆ. ಸೊ ಲೈಕ್ ಎ ಕ್ಯಾಟಗರಿ ವಿಲ್ ಬಿ ಕ್ವೈಟ್ ಅ ಟಫ್ ಲೈಕ್ ಮ್ಯಾಚಸ್ ಸೊ ವೆನ್ ಕಂಪೇರ್ಡ್ ಟು ಆಲ್ ದಿಸ್. ಸೊ ನಿಮ್ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ರಷ್ಯನ್ ಹೌದು ಮೇಲ್ ಅಥ್ಲೀಟ್ ಜೊತೆ. ಹೌದು ಹೌದು. ಅದಾದ್ಮೇಲೆ ಸೆಕೆಂಡ್ ಸೆಕೆಂಡ್ ಆಸ್ಟ್ರೇಲಿಯನ್ ಮೇಲಿತ್ತು. ಸೊ ದೆನ್ ಪಾರ್ಟಿಸಿಪೇಟೆಡ್ completely in male category. So in the first match like I played against him. So ನಮ್ ಕೋಚ್ ಆಕ್ಚುಲಿ ಲೈಕ್ ನಾವು ಲೈಕ್ ಟೀಮ್ ಆಫ್ 5 ಹೋಗಿದ್ದವಾಗ ಫಸ್ಟ್ ಟೈಮ್. Okay. ಸೊ ನನ್ನ ಇಲ್ಲಿ ಕೂಡ್ಸ್ಬಿಟ್ಟು ಅಂದ್ರೆ ಲೈಕ್ ಇದು ಟೀಮ್ ಲೈಕ್ ನನ್ನ ಲೈಕ್ ವೇಟ್ ಕ್ಯಾಟಗರಿ ಅವ್ರ ಜೊತೆ ನಾನ್ ಕೂತಿದ್ದೆ. ಹ್ಮ್. ಸೊ ಸರ್ ಅಲ್ಲಿ ಹೋಗ್ ಬರ್ತೀನಿ ಕೂತಿರು ಅಂತ ಹೇಳಿದ್ರು. ಸೊ ಅವ್ರು ಹೋಗ್ ಬರೋತ್ತಿಗೆ ಲೈಕ್ ದೇ ಮೇಡ್ ಮಿ ಪ್ಲೇ ಅಗೇನ್ಸ್ಟ್ ದಟ್ ಬಾಯ್. Okay. ಸೊ ಸೆಕೆಂಡ್ ಮ್ಯಾಚ್ ಐ ಟೋಲ್ಡ್ ಸರ್ ಹಿಂಗ್ ಲೈಕ್ ಹುಡುಗನ್ ಜೊತೆ ಆಡ್ಸ್ಬಿಟ್ಟಿದ್ದಾರೆ ಅಂತ. ದೆನ್ ಲೈಕ್ ಹಿ ಸ್ಪೋಕ್ ಟು ದ ಆರ್ಗನೈಸರ್. Okay. ಲೈಕ್ ಅವ್ರ ಹತ್ರ ಮಾತಾಡ್ಬಿಟ್ಟು ಲೈಕ್ ಸೆಕೆಂಡ್ ಮ್ಯಾಚಿಗೆ ಚೇಂಜ್ ಮಾಡಿಸಿದ್ರು. ಓಕೆ. ಸೊ ನಿಮ್ದು 14 years ಕಂಟಿನ್ಯೂಸ್ ನೀವು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿದೀರಾ. ಏನೇನ್ ಡಿಫಿಕಲ್ಟೀಸ್ ಫೇಸ್ ಮಾಡಿದೀರಾ? ಅಗೇನ್ ಇಂಜುರೀಸ್. ಸೊ ಇಂಜುರೀಸ್ ಆರ್ ಇನ್ನೆವಿಟೇಬಲ್. ಸೊ ನಮ್ಗೆ ಅದು ಪ್ರಿಪೇರ್ಡ್ ಆಗಿ ಲೈಕ್ ವಿ ಜಸ್ಟ್ ಹ್ಯಾವ್ ಟು ಲೈಕ್ ಲೀವ್ ವಿತ್ ಇಟ್ ಅಷ್ಟೇನೆ. ಸೊ ಇವತ್ತು ಇಂಜುರಿ ಆಗುತ್ತೆ ಸ್ವಲ್ಪ ಅದಕ್ಕೆ ಏನು ಲೈಕ್ ರಿಹ್ಯಾಬ್ ಮಾಡ್ಕೋಬೇಕು ಲೈಕ್ ರೆಸ್ಟ್ ಅದೆಲ್ಲ ಕೊಟ್ಟು ಸೊ ಅಗೇನ್ ವಿಲ್ ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ದ ಮ್ಯಾಟ್ಸ್. ಸೊ ಅದನ್ನ ಬಿಟ್ರೆ ಅಗೇನ್ ಸೊ ಲೈಕ್ ನಮ್ದು ಆಡ್ಬೇಕಂದ್ರೆ ದ ಸ್ಟೇ ಅಕಾಮಿಡೇಷನ್ ಲೈಕ್ ಪ್ರೊವೈಡ್ ಮಾಡ್ತಾ ಇದ್ದಿದ್ದು, ಟ್ರಾವೆಲಿಂಗ್, ಆಲ್ ದೀಸ್ ವರ್ ಲೈಕ್ ನಾಟ್ ವೆರಿ ವೆಲ್. ಅಂದ್ರೆ ಲೈಕ್ ಆವ್ರೇಜ್ ಅಂತಾನು ಕನ್ಸಿಡರ್ ಮಾಡಕ್ಕಾಗಲ್ಲ. ಲೈಕ್ ತುಂಬಾ ಇಂಡಿಸೆಂಟ್ ಲೈಕ್ ಪ್ಲೇಸಸ್ ಅಲ್ಲೆಲ್ಲಾನು ಇದ್ದು. ಅಂದ್ರೆ ನಾವು ಲೈಕ್ ಎಷ್ಟೊಂದ್ ಸರ್ತಿ ವಾಶ್ರೂಮ್ಗೆ ಆ ಬೋಲ್ಟ್ ಇರ್ಲಿಲ್ಲ. ಸೊ ನಾವು ಕಾಲಲ್ಲಿ ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ವಿ ಯೂಸ್ ಟು ಟೇಕ್ ಬಾತ್. ಸೊ ಲೈಕ್ ಆಲ್ ದೋಸ್ ಸಿಚುಯೇಷನ್ಸ್ ಲೈಕ್ ವಿ ಹ್ಯಾವ್ ಕಮ್ ಅಕ್ರಾಸ್. ಅಂಡ್ ಅಗೇನ್ ಅದೆಲ್ಲ ಬಿಟ್ರೆ ಮತ್ತೆ ಲೈಕ್ ನಮ್ದು ಈ ಲೈಕ್ ವೆಯ್ಟ್ ಕ್ಯಾಟಗರೀಸ್ ಇರೋದ್ರಿಂದ ಈ ವೆಯ್ಟ್ ರಿಡಕ್ಷನ್ ಒಂದು ಲೈಕ್ ಚಾಲೆಂಜಿಂಗ್. ಸೊ ವಿಲ್ ಹ್ಯಾವ್ ಟು ಫಾಲ್ ಅಂಡರ್ ಸರ್ಟನ್ ವೆಯ್ಟ್ ಕ್ಯಾಟಗರಿ. ಸೊ ನಾನು ಜೂನಿಯರ್ ಅಲ್ಲಿ ಇದ್ದಾಗ ಐ ಯೂಸ್ ಟು ಪ್ಲೇ ಅಂಡರ್ 44 kgs. ಸೊ ದೆನ್ ಸೊ ಅದಾದ್ಮೇಲೆ ಏನಾಯ್ತು ನನಗೆ ಸೊ ವೆನ್ ಐ ವಾಸ್ ಲೈಕ್ 16-17 ಇದ್ದಾಗ ಇಲ್ಲಿ ಕರ್ನಾಟಕದಲ್ಲಿ ಲೈಕ್ ಸೀನಿಯರ್ ಸ್ಟೇಟ್ ಆಯ್ತು. ಸೊ ದೆನ್ ಐ ಡಿಂಟ್ ಗೆಟ್ ಪರ್ಮಿಷನ್ ಹಿಯರ್. ಅಂದ್ರೆ ಅಬೋವ್ 18 ಅಷ್ಟೇ ಸೀನಿಯರ್ ಇರೋದು, ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಸೊ ಮೈ ಸರ್ ಲೈಕ್ ಮೇಡ್ ಮೀ ಲೈಕ್ ಪ್ಲೇ ಫ್ರಮ್ ಅಸ್ಸಾಂ ಟೀಮ್ ಲೈಕ್ ಜಸ್ಟ್ ಟು ಗೆಟ್ ಅನ್ ಎಕ್ಸ್ಪೀರಿಯನ್ಸ್. ನಾನು ಅಸ್ಸಾಂ ಅಲ್ಲಿ ಇದ್ದೆ ಲೈಕ್ 2 months ಅಲ್ಲಿ ಇದ್ದು ಅವ್ರ ಸ್ಟೇಟ್ ಆಡ್ಬಿಟ್ಟು ಮತ್ತೆ ಅವ್ರದ್ದು ಲೈಕ್ ಸೆಲೆಕ್ಷನ್ ಟ್ರಯಲ್ಸ್ ಏನೇನಿರುತ್ತೋ ಸೊ ಅದೆಲ್ಲ ಕಾಂಪೀಟ್ ಮಾಡ್ಬಿಟ್ಟು ಲೈಕ್ ಸೀನಿಯರ್ ಸ್ಟೇಟ್ ಅಲ್ಲಿಂದ ಆಡ್ಬಿಟ್ಟು ನ್ಯಾಷನಲ್ಸ್ನು ಅಸ್ಸಾಂ ಟೀಮ್ ರೆಪ್ರೆಸೆಂಟ್ ಮಾಡಿದೆ ಲೈಕ್ 2017 ನಲ್ಲಿ. 2017. ಸೊ ಐ ಬಿಕೇಮ್ 52 ಆಲ್ ಆಫ್ ಅ ಸಡನ್. ಅಂದ್ರೆ ಲೈಕ್ 44-46 ಇಂದ ಡೈರೆಕ್ಟ್ 52 ಆಗೋಯ್ತು. ಸೊ ಜಸ್ಟ್ ಬಿಕಾಸ್ ಆಫ್ ದ ಟ್ರೈನಿಂಗ್. ಅಂದ್ರೆ ನಮ್ಗೊಂದು 7-8 hours ಇರ್ತಿತ್ತು ಪರ್ ಡೇ ಟ್ರೈನಿಂಗ್. ಲೈಕ್ 3 sessions ಇನ್ ಅ ಡೇ ತರ ಇರ್ತಿತ್ತು. ಅಂಡ್ ಅದು ಟ್ರೈನಿಂಗ್ ರಿಗ್ಯುಲರ್ಸ್ ಆದ್ರೆ ಡೈರೆಕ್ಟ್ಲಿ ನಮ್ ಫುಡ್ ಇಂಟೇಕ್ ಮೇಲೆ ಇಟ್ ವಿಲ್ ರಿಫ್ಲೆಕ್ಟ್. ಸೊ ಅದು ಲೈಕ್ ಸಿಕ್ಕಾಬಟ್ಟೆ ಅವಾಗ ಲೈಕ್ ವೆಯ್ಟ್ ಗೇನ್ ಆಗ್ಬಿಟ್ಟು 52 ಆಗಿದ್ದೆ. ಸೊ ಐ ಹ್ಯಾಡ್ ಟು ರೆಡ್ಯೂಸ್ ಲೈಕ್ 6 kgs ಇನ್ ಜಸ್ಟ್ 1.5 months. ಸೊ ದಟ್ ವಾಸ್ ಲೈಕ್ ವೆರಿ ಚಾಲೆಂಜಿಂಗ್. ಅಂದ್ರೆ ಅವಾಗ ಪ್ರಾಪರ್ ಒಂದು ಲೈಕ್ ಈ ನ್ಯೂಟ್ರಿಷನಿಸ್ಟ್ ತರ ಎಲ್ಲ ಇರೋರೆಲ್ಲ ಲೈಕ್ ಏನಿಲ್ಲ. ಸೊ ಎಲ್ಲ ನಾವೇ ಸೆಲ್ಫ್ ಇದ್ ಮಾಡ್ಕೊಂಡು ಆಲ್ಮೋಸ್ಟ್ ಲಾಸ್ಟ್ ಲೈಕ್ 3 days ಅಂತೂ ನಥಿಂಗ್. ಸೊ ಬಾಡಿ ಕಂಪ್ಲೀಟ್ ಲೈಕ್ ಫುಲ್ ಡಿಹೈಡ್ರೇಟ್ ಆಗೋಗಿತ್ತು. ಅಂದ್ರೆ ಲೈಕ್ ನೀರು ಕುಡಿತಾ ಇಲ್ಲ, ಅಷ್ಟು ಕಡಿಮೆ ಆಗ್ಬೇಕು ವೇಟ್. ಸೊ ಕಡಿಮೆ ಆಗಿಲ್ಲ ಅಂದ್ರೆ ಲೈಕ್ ದೇ ವಿಲ್ ಡಿಸ್ಕ್ವಾಲಿಫೈ, ಲೈಕ್ ದೇ ನಾಟ್ ಇವನ್ ಥಿಂಕ್ ಟ್ವೈಸ್. ಅಂದ್ರೆ ಸೊ ಶಿ ಪ್ಲೇಡ್ ಸೋ ಮಚ್ ಅಂತೆಲ್ಲ ಲೈಕ್ ಏನಿಲ್ಲ. ಸೊ ಅಲ್ಲಿ ನಿಂತ್ಕೊಂಡಾಗ ಲೈಕ್ ಒನ್ ಇಂಡಿವಿಜುವಲ್ ಅಂತ ಅಷ್ಟೇ ದೇ ವಿಲ್ ಕನ್ಸಿಡರ್. ಲೈಕ್ ಜೂನಿಯರ್ ಕ್ಯಾಟಗರಿನಲ್ಲೇನೆ ಆಲ್ ದಿಸ್ ಲೈಕ್ ಪ್ರಾಬ್ಲಮ್ಸ್ ವಿಲ್ ಪಿಚ್ ಇನ್. ಸೊ ಸಬ್ ಜೂನಿಯರ್ ಅಲ್ಲ ಲೈಕ್ ತುಂಬಾ ಚಿಕ್ಕವ್ರು ಇರ್ತೀವಿ ನಾವು, ಅಷ್ಟೊಂದು ಲೈಕ್ ವೆಯ್ಟ್ ರಿಡಕ್ಷನ್ ಹೇಳೋದಿಲ್ಲ ಆಗ. ಬಟ್ ಜೂನಿಯರ್ ಹಂಗಲ್ಲ. ಸೊ ಜೂನಿಯರ್ ಅಲ್ಲಿ ಸ್ವಲ್ಪ ಲೈಕ್ ವಿಲ್ ಬಿ ಮೆಚೂರ್ಡ್ ಎನಫ್ ಟು
ಐ ಥಿಂಕ್. ಅಂದ್ರೆ ಚಿಕ್ಕ ಮಕ್ಳು ಕಂಟ್ರೋಲ್ ಮಾಡೋಕ್ಕಲ್ಲ, ತಿನ್ಬಿಡ್ತಾರೆ ಮತ್ತೆ ವೇಟ್ ಗೇನ್ ಆಗಿ ಹೋಗ್ತಾರೆ. ಬಟ್ ಜೂನಿಯರ್ ಅಂದ್ರೆ ಲೈಕ್ 14 to like 17-18 years ವರ್ಗುನು ಲೈಕ್ ವಿಲ್ ಫಾಲ್ ಅಂಡರ್ ದಟ್ ಕ್ಯಾಟಗರಿ. ಸೊ ವಿಲ್ ಬಿ ಮೆಚೂರ್ಡ್ ಎನಫ್ ಟು ಕಂಟ್ರೋಲ್ ಅವರ್ ಫುಡ್. ಆ ಡಿಸಿಪ್ಲಿನ್ ಇರತ್ತೆ ನಮ್ಗೆ. ತಿನ್ಬಾರ್ದು ಅಂದ್ರೆ ತಿನ್ಬಾರ್ದು, ಲೈಕ್ ಹೌಎವರ್. ಸೊ ಅದೆಷ್ಟೇ ಅಟ್ರಾಕ್ಟಿವ್ ಅನ್ಸಿದ್ರು ಲೈಕ್ ಏನೇ ಅನ್ಸಿದ್ರು ಲೈಕ್ ತಿಂತಿರ್ಲಿಲ್ಲ ಆವಾಗ. ಆ ಜರ್ನಿಯಲ್ಲಿ ಯಾವಾಗ್ಲಾದ್ರೆ ಯಾವತ್ತಾದ್ರೂ ಮೂಮೆಂಟ್ ಬಂದಿದ್ಯಾ, ಇಲ್ಲ ನಾನು ಬಿಟ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗ್ತಲ್ಲ, ಐ ವಿಲ್ ಗಿವ್ ಅಪ್, ಆ ತರ ಯಾವತ್ತಾದ್ರೂ ಅನ್ಸಿದ್ಯಾ? ನೆವರ್ ಆಕ್ಚುಲಿ. ಅಂದ್ರೆ ಲೈಕ್ ನಾನು ಲೈಕ್ ನನ್ ಪ್ರೈಮ್ ಆ ಗೇಮಲ್ಲಿ ಇರೋವರ್ಗುನು ಲೈಕ್ ಆ ಥರ ಡಿಸಿಪ್ಲಿನ್ ಬಿಟ್ಟು ಯಾವತ್ತೂ. ಸೊ ಡಿಸಿಪ್ಲಿನ್ ಡಸಂಟ್ ಮೀನ್ ಅಂದ್ರೆ ಇವಾಗ ಶಿಸ್ತ ಕ್ಲಾಸಿಗೆ ಹೋಗೋದು, ಕ್ಲಾಸ್ ಮಿಸ್ ಮಾಡಿದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ ಡಿಸಿಪ್ಲಿನ್ ಅಲ್ಲ. ದಟ್ ಪ್ಯಾಷನ್ ಅಂಡ್ ದಟ್ ಕಮಿಟ್ಮೆಂಟ್ ಟುವರ್ಡ್ಸ್ ಗೇಮ್. ಸೊ ಲೈಕ್ ದಟ್ ಈಸ್ ಆಲ್ಸೋ ಡಿಸಿಪ್ಲಿನ್ ಓನ್ಲಿ ಲೈಕ್ ಟು ಬಿ ಕನ್ಸಿಡರ್ಡ್. ಅಂದ್ರೆ ಇವಾಗ ಸುಮ್ಮನೆ ಲೈಕ್ ಹೆಂಗಂದ್ರೆ ಹಂಗೆ ಅವ್ರ ಪಕ್ಕದಲ್ಲಿ ಇರೋರು ತಿಂತಿದ್ದಾರೆ ಅಂದ್ರೆ ಲೈಕ್ ನಂಗೆ ತಿನ್ಬೇಕು ಅಂತ ಅನ್ಸಿರ್ಲಿಲ್ಲ. ಸೊ ಮೈ like vision, like my aim was a much more like bigger than what like they were thinking at that point of time. So I never used to think ಅಂದ್ರೆ ಓ ತಿನ್ಬಿಡೋಣ ಪರವಾಗಿಲ್ಲ ಅಂತ. ಲೈಕ್ ಯಾವತ್ತೂ ಆ ಥರ ಥಿಂಕ್ ಮಾಡಿಬಿಟ್ಟು ಓ ತಪ್ಪಾಗೋಯ್ತು ಅಂತ ಲೈಕ್ ರಿಗ್ರೆಟ್ ಮಾಡಿದ್ದು ಯಾವತ್ತೂ ಇಲ್ಲ. ಸೊ ಅಂಟಿಲ್ ದ ಟೈಮ್ ಲೈಕ್ ಐ ಯೂಸ್ ಟು ಪ್ಲೇ ಆ ಪ್ರೈಮ್ ಏಜಲ್ಲಿ ವರ್ಗು ಲೈಕ್ ಐ ಯೂಸ್ ಟು ಬಿ ವೆರಿ ಡಿಸಿಪ್ಲಿನ್ ವಿತ್ ಮೈ ರೊಟೀನ್. ಸ್ಪೋರ್ಟ್ಸ್ ಕೋಟಾನಲ್ಲಿ ಲೈಕ್ ಸಿದ್ಧಗಂಗಾ ಪ್ಲೇಸ್ ಆಯಿತು. ಸೊ ಲೈಕ್ ತುಮಕೂರಲ್ಲಿ ಲೈಕ್ ಫಸ್ಟ್ ಇಯರ್ ಐ ವಾಸ್ ಇನ್ ತುಮಕೂರು. ಸೊ ನನ್ಗಲ್ಲಿ ಹಾಸ್ಟೆಲ್ ಅಷ್ಟೊಂದು ಸೆಟ್ ಆಗಿಲ್ಲ. ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ಮಾಡಿದ್ದು ನಾನು. ಓಕೆ. ಸೊ ಅಗೇನ್ ನನ್ಗಲ್ಲಿ ಹಾಸ್ಟೆಲ್ ಅಷ್ಟೊಂದು ಸೆಟ್ ಆಗಿಲ್ಲ. ಸೊ ಐ ಥಾಟ್ ಫಾರ್ ಸೆಕೆಂಡ್ ಇಯರ್ ಐ ವಿಲ್ ಕಮ್ ಬ್ಯಾಕ್, ಇಲ್ಲಿ ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಳ್ಳೋಣ ಅಂತ ಅದು ಫಿಕ್ಸ್ ಆಯಿತು. ಬಟ್ ಫಸ್ಟ್ ಇಯರ್ ಲೈಕ್ ಐ ಡಿಂಟ್ ಗಿವ್ ಅಪ್. ಸೊ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ತುಮಕೂರು ಎವ್ರಿ ಡೇ. ಸೊ ತುಮಕೂರಿಂದ ಬೆಂಗಳೂರು ಬಂದು ಅವಾಗ ಹೆಂಗೆ ಕಂಪ್ಲೀಟ್ ಒಂಥರ ಲೈಕ್ ಫುಲ್ಲಿ ಪ್ಯಾಕ್ಡ್. ಮಾರ್ನಿಂಗ್ 5 o'clock ಐ ಯೂಸ್ ಟು ಗೆಟ್ ಅಪ್. 5:30 ಬಸ್ ಕ್ಯಾಚ್ ಮಾಡಿದ್ರೆ ಬೈ 7:30 ಐ ಯೂಸ್ ಟು ರೀಚ್ ತುಮಕೂರು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೈ 8 o'clock ದ ಕ್ಲಾಸಸ್ ವುಡ್ ಗೆಟ್ ಸ್ಟಾರ್ಟೆಡ್. ಸೊ ಇಮಿಡಿಯೇಟ್ಲಿ ಲೈಕ್ 3 o'clock ಮುಗೀತಾ ಇತ್ತು. ಸೊ ಅಲ್ಲಿಂದ ಮತ್ತೆ ನಡ್ಕೊಂಡು ಬಂದು ಲೈಕ್ ಬಸ್ ಸ್ಟಾಪ್ ವಾಸ್ ಕ್ವೈಟ್ ಫಾರ್. ಸೊ ಅವಾಗ ಅಷ್ಟೊಂದು ಫೆಸಿಲಿಟೀಸ್ ಅಂದ್ರೆ ಲೈಕ್ ಗಾಡಿ ಎಲ್ಲ ಇರ್ತಿಲ್ಲ. ಬಿಕಾಸ್ ನಾನು ತುಮಕೂರಲ್ಲಿ ಇರೋದ್ರಿಂದ ನಂದು ಯಾವುದು ಗಾಡಿ ಇರ್ತಿರ್ಲಿಲ್ಲ. ಸೊ ಐ ಯೂಸ್ ಟು ವಾಕ್ ಆಲ್ ದ ವೇ. ಮತ್ತೆ ಅಲ್ಲೂ ಬಸ್ ಸ್ಟಾಪ್ ಅಲ್ಲೂ ಪ್ರಾಬ್ಲಮ್ ಅಂದ್ರೆ ನಮ್ದು ಸ್ಟೂಡೆಂಟ್ ಪಾಸ್ ಇರುತ್ತೆ ಅಂತ ಲೈಕ್ ದೇ ಯೂಸ್ ಟು ನೆವರ್ ಸ್ಟಾಪ್ ದೇಟ್. ಸೊ ಐ ಹ್ಯಾಡ್ ಟು ಕ್ಯಾಚ್ ದಟ್ ಶೇರ್ ಆಟೋ ಎಲ್ಲ ಹಿಡ್ದು ಮತ್ತೆ ನೆಕ್ಸ್ಟ್ ಸ್ಟಾಪ್ ಹೋಗ್ಬಿಟ್ಟು ಫ್ರಮ್ ದೇರ್ ಆಲ್ಮೋಸ್ಟ್ ಟಿಲ್ ಲೈಕ್ ಜಾಲಹಳ್ಳಿವರೆಗೂ ಲೈಕ್ ಸ್ಟೂಡೆಂಟ್ ಪಾಸ್ ವಾಸ್ like permitted. So from there again metro, and from Rajajinagar I used to come by walk or ನಂದು ಗಾಡಿ ಪಾರ್ಕ್ ಮಾಡಿದ್ರೆ ಬರ್ತಿದೆ. ಸೊ ಲೈಕ್ .6 ಐ ಯೂಸ್ ಟು ಬಿ ಇನ್ ಮೈ ಕ್ಲಾಸ್. ಸೊ ಮತ್ತೆ ಅದನ್ನ ಮುಗಿಸ್ಕೊಂಡು ಎಷ್ಟೊಂದು ಸರ್ತಿ ಅಂದ್ರೆ ಲೈಕ್ ನಮ್ಗೆಲ್ಲ ಅವಾಗ ಲೈಕ್ ನೋಟ್ಸ್ ಅದೆಲ್ಲ ಲೈಕ್ ಇದು ಬರ್ಕೋಬೇಕಾಗಿತ್ತಲ್ಲ. ಅಲ್ಲಿ ಬಸ್ಸಲ್ಲಿ ಸೀಟ್ ಸಿಕ್ತಿರ್ಲಿಲ್ಲ ಅಂದ್ರೆ ಆ ಡ್ರೈವರ್ ಪಕ್ಕ ಒಂದು ಸ್ಮಾಲ್ ದಟ್ ಇಂಜಿನ್ ತರ ಇರುತ್ತೆ. ಐ ಯೂಸ್ ಟು ಸಿಟ್ ಆನ್ ದಟ್ ಕಂಪ್ಲೀಟ್ ಮೈ ನೋಟ್. ಸೊ ದಟ್ ಅದು ಸ್ವಲ್ಪ ಟ್ರೈನಿಂಗ್ಗೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಇದೆಲ್ಲ ಕಂಪ್ಲೀಟ್ ಆದ್ರೆ ಅಂತ. ಸೊ ಅಂಟಿಲ್ like 8:30 I used to be in my like training session. So then again ಮತ್ತೆ ಮನೆಗೆ ಬಂದು like 10 o'clock lights off. So morning 5:30 I used to get up. So for 1 year like this was my routine. Post that change ಆದ Yeah, post that ನಾನು ಇಲ್ಲಿ JSS ಗೆ change of college ತಗೊಂಡೆ. Okay. So like that was near like ಹತ್ತಿರ. Convenient. Yeah. What role does nutrition, psychology, recovery play in a performance of an athlete? See, definitely that plays a key role actually. And then like proper like nutrition a diet ಇರಬೇಕು. Okay. ಸುಮ್ಮನೆ ಹೆಂಗಂದ್ರೆ ಲೈಕ್ ಇಂಡಿಸಿಪ್ಲಿನ್ಡ್ ಆಗಿ ಏನಂದ್ರೆ ಹೆಂಗ್ ತಿನ್ಕೊಂಡು ಲೈಕ್ ವಿ ಕಾಂಟ್ ಗೆಟ್ ಬ್ಯಾಕ್ ಆನ್ ದ ಮ್ಯಾಟ್ಸ್. ಸೊ ದಟ್ ವಿಲ್ ಸೊ ಡೈರೆಕ್ಟ್ಲಿ ರಿಫ್ಲೆಕ್ಟ್ ಆನ್ ಅವರ್ ಪರ್ಫಾರ್ಮೆನ್ಸ್. ಸೊ ನಮ್ಗೆ ಆ ರಿದಮ್ ಚೇಂಜ್ ಗೊತ್ತಾಗ್ಬಿಡತ್ತೆ. ಸೊ ಸುಮ್ಮನೆ ಏನಾದ್ರು ಆ ಚೀಟ್ ಮೀಲ್ ತರ ಮಾಡ್ಕೊಂಡು ಬರೋದು. ಸೊ ದೆನ್ ಅಟೆಂಡಿಂಗ್ ದ ಟ್ರೈನಿಂಗ್ ಸೆಷನ್. ಸೊ ಲೈಕ್ ದಟ್ಸ್ ನಾಟ್ ಗುಡ್ ಆಕ್ಚುಲಿ. ಸೊ ಲೈಕ್ ವಿಲ್ ಹ್ಯಾವ್ ಟು ಸ್ಟಿಕ್ ಆನ್ ಟು ದಟ್ like discipline. ಅದೇನ್ ಡಯಟ್ ಕೊಟ್ಟಿರ್ತಾರೋ ವಿಲ್ ಹ್ಯಾವ್ ಟು ಸ್ಟಿಕ್ ಆನ್ ಟು ದಟ್. ಅಂಡ್ ಲೈಕ್ ರಿಕವರಿ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಲೈಕ್ ಪೋಸ್ಟ್ ಇಂಜುರೀಸ್ ನಮ್ಗೆ ಏನ್ ರೆಸ್ಟ್ ಕೊಟ್ಟಿರ್ತಾರೋ ಸೊ ಅದೇನ್ ಲೈಕ್ ರಿಹ್ಯಾಬ್ ಆಗ್ಲಿ ಇನ್ನೊಂದಾಗ್ಲಿ, ಸೊ ದಟ್ ಫೇಸ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಇಟ್ಸ್ ನಾಟ್ ರಿಕವರ್ಡ್ ಪ್ರಾಪರ್ಲಿ ದೆನ್ ಲೈಕ್ ಎನಿ ಟೈಮ್ ಸೂನ್ ಇಟ್ ವಿಲ್ ಲೈಕ್ ಮತ್ತೆ ಬರೋ ಚಾನ್ಸಸ್ ತುಂಬಾ ಇರುತ್ತದು. ಸೊ ಇಟ್ಸ್ ನಾಟ್ ದಟ್ ಅಂದ್ರೆ ಇವಾಗ ಬಂದು ಹೊಟ್ಟೋಗಿದೆ ಅಂತಲ್ಲ. ಸೊ ಇಂಜುರೀಸ್ ಹೆಂಗೆ ಅಂದ್ರೆ ಲೈಕ್ ಇಟ್ ವಿಲ್ come back again. So if it's not resolved like fully,
ಸೊ ಅದಕ್ಕೇನೆ ಲೈಕ್ ರಿಕವರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. What are the major differences between a tournament in India and abroad? Plus, training India ಅಲ್ಲಿ ಹೆಂಗಿದೆ, abroad ಅಲ್ಲಿ ಹೆಂಗಿದೆ? ಸಿ ವೆನ್ ಇಟ್ ಕಮ್ಸ್ ಟು ಲೈಕ್ ಹೋಸ್ಟಿಂಗ್ ಅ ಟೂರ್ನಮೆಂಟ್ ಅಂದ್ರೆ ಆರ್ಗನೈಸಿಂಗ್ ಅಂತ ಬಂದ್ರೆ ಸ್ಟ್ಯಾಂಡರ್ಡ್ಸ್ ಆರ್ ಲೈಕ್ ವೆರಿ ಡಿಫ್ರೆಂಟ್. ಸೊ ನಮ್ಮಲ್ಲಿ ಇಲ್ಲಿ ಇದು ಪ್ರಾಪರ್ ಫಂಡ್ಸ್ ಇಲ್ಲ ಅಂತ ಅಂದ್ಬಿಟ್ರು. ಸೊ ಅದೆಷ್ಟಕ್ಕೆ ಲೈಕ್ ಯಾವ್ದು ಫೀಸಿಬಲ್ ಅನ್ಸುತ್ತೋ ಲೈಕ್ ದೇಲ್ ಜಸ್ಟ್ ಗೋ ವಿತ್ ಇಟ್. ಸೊ ಅಲ್ಲಿ ಹಂಗಲ್ಲ, ಲೈಕ್ ಒಂದು ಡಿಸೈನ್ ಟೀಮ್ ಅಂತ ಇರುತ್ತೆ. ಲೈಕ್ ಇಷ್ಟು ಜನ ಲೈಕ್ ಇಷ್ಟಕ್ಕೆ ಫೋಕಸ್ ಮಾಡಬೇಕು, ಲೈಕ್ ಒಂದಿಷ್ಟು ಜನ ಅಕಾಮಿಡೇಷನ್ಗೆ, ಫುಡ್ಡಿಗೆ ಇಷ್ಟು ಜನ. ಸೊ ಆ ಥರದ್ದು. And the standards of like referees also. So when it comes to the matches, tournaments involved. So ಇಲ್ಲಿ ಅಷ್ಟೊಂದು ಇನ್ನೂ like standardize ಆಗಿಲ್ಲ. So the main reason for that is like proper funds ಇಲ್ಲ ಇವರಿಗೆ. So for example ಇವಾಗ like food ಅಂತ ತಗೊಂಡ್ರೆ ನಾವು, ಸೊ ಇವಾಗ ಲೈಕ್ ನಾನ್ ವೆಜಿಟೇರಿಯನ್. ಸೊ ನನಗೆ ಲೈಕ್ ಇಷ್ಟು ಅಮೌಂಟ್ ಆಫ್ ಲೈಕ್ ಪ್ರೋಟೀನ್ ಮತ್ತು ಇದಾಗಬೇಕು ಅಂದರೆ ಲೈಕ್ ಸಮ್ ವೆಜೀಸ್ ಆ ಥರದ್ದು ಏನೇನು ಅದೆಷ್ಟು ಕವರ್ ಆಗಬೇಕು ಲೈಕ್ ದೇ ವಿಲ್ ಪ್ರೊವೈಡ್. ಸೊ ಬಟ್ ಇಂಡಿಯಾಲಿ ಇವಾಗ ಹಂಗೆ ಆಗ್ತಿಲ್ಲ ಅಲ್ಲಿ. ಸೊ ಅದೇನು ಲೈಕ್ ಮಾಸಲ್ಲಿ ಒಂದಷ್ಟು ಜನಕ್ಕೆ ಲೈಕ್ ರೈಸ್ ಸ್ಟೇಪಲ್ ಫುಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂದರೆ ಲೈಕ್ ರೈಸ್ ಬಾತ್ ಮಾಡೋದು, ಅನ್ನ ಸಾಂಬಾರು ಈ ಥರದ್ದು ಲೈಕ್ ದೇ ವಿಲ್ ಜಸ್ಟ್ ಪ್ರೊವೈಡ್ ಲೈಕ್ ರೋಟೀಸ್ ಚಪಾತೀಸ್ ಈ ಥರದ್ದು ಲೈಕ್ ಪ್ರೊವೈಡ್ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಅದು ಸ್ವಲ್ಪ ಚೇಂಜ್ ಆದರೆ ಸೊ ದಟ್ ವಿಲ್ ಲೈಕ್ ಡೈರೆಕ್ಟ್ಲಿ ರಿಫ್ಲೆಕ್ಟ್ ಆನ್ ದ ಪರ್ಫಾರ್ಮೆನ್ಸ್. ಸೊ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಸೊ ಅಗೇನ್ ಇದು ಟ್ರೈನಿಂಗ್ ಅಂತ ಬಂದ್ರೂ ಅಷ್ಟೇ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರು ಮತ್ತು ಇಲ್ಲಿನ ಇನ್ಫ್ರಾಸ್ಟ್ರಕ್ಚರು. ಸೊ ಅಲ್ಲಿ ಪ್ರೊವೈಡ್ ಮಾಡೋ ಲೈಕ್ ಬೇಸಿಕ್ ಅಮ್ಯುನಿಟೀಸ್ ಏನಿದೆಯೋ ಸೊ ಲೈಕ್ ಇಲ್ಲೂ ಅದೇ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಲೈಕ್ ರಿಯಲಿ ಗುಡ್ ಆ್ಯಕ್ಚುಲಿ. ಸೊ ಇಲ್ಲೂ ಪೊಟೆನ್ಷಿಯಲ್ ಪ್ಲೇಯರ್ಸ್ ಇದ್ದಾರೆ. ಸೊ ಲೈಕ್ ಈವನ್ ಲೈಕ್ ವಿ ಫೀಲ್ ಲೈಕ್ ವಿ ಆರ್ ಡಿಸರ್ವಿಂಗ್, ನಮಗೂ ಇಷ್ಟು ಪ್ರಿವಿಲೇಜ್ ಕೊಡಬೇಕು ಅಂತ ಈಗ ನಮ್ಗೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅದು ಫುಡ್ ಇದ್ರೆ ಲೈಕ್ ಸಂಜೆ, ಸೊ ನಮಗೆಲ್ಲ ಇವಾಗ ಅಬ್ರಾಡ್ಗೆ ಹೋದ್ರೆ ಹೆಂಗಿರತ್ತೆ ಲೈಕ್ ಒಂದು ಲೈಕ್ ಪ್ರೋಟೀನ್ ಬಾರ್ ಲೈಕ್ ಪ್ರೋಟೀನ್ ಶೇಕ್ಸ್ ಆ ಥರ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲೇನು ಫೀಸಿಬಲ್ಲು ಚಾಯ್ ಟೀ ಆ ಥರದ್ದು ಕೊಟ್ಟು ಒಂದು ಬಿಸ್ಕೆಟ್ ಕೊಟ್ಟು ದೇ ಕ್ಲೋಸ್ ಇಟ್. ಸೊ ದಟ್ಸ್ ದ ಡಿಫ್ರೆನ್ಸ್. ಅಂದರೆ ಲೈಕ್ ತುಂಬ ಸೊ ಕಾಣಿಸುತ್ತೆ ಲೈಕ್ ಎವಿಡೆಂಟಾಗಿ ಕಾಣಿಸುತ್ತೆ ಏನು ಡಿಫ್ರೆನ್ಸಸ್ ಅಂದರೆ ದ ಅಮ್ಯುನಿಟೀಸ್ ಏನೇ ದ ಫಂಡ್ಸ್ ಆರ್ ದ ಮೇನ್. ಅದೊಂದು ಸರಿ ಇದಾದರೆ ಸೊ ಇಫ್ ಇಟ್ ಕಮ್ಸ್ ಟು ದ ಸೇಫ್ ಹ್ಯಾಂಡ್ಸ್ ಅನ್ನೋ ಇದಾದರೆ ಎವ್ರಿಥಿಂಗ್ ವಿಲ್ ಗೋ ವೆಲ್ ಹಿಯರ್ ಆಲ್ಸೋ. Okay. ಸೊ ಲಾಟ್ ಆಫ್ ಪೊಟೆನ್ಷಿಯಲ್ ಪ್ಲೇಯರ್ಸ್ ಇಲ್ಲಿ. ಸೊ ನಮ್ಮ ಲೈಕ್ ದೇಸಿ ಟ್ಯಾಲೆಂಟ್ ಲೈಕ್ ತುಂಬ ಜನ ಇದ್ದಾರೆ. ನಾನು ಇವಾಗ ಆಸ್ ಅ ಕೋಚ್ ಐ ಆಮ್ ಸೀಯಿಂಗ್ ದೆಮ್ ಅಲ್ವಾ. ಈ ಗೌರ್ಮೆಂಟ್ ಸ್ಕೂಲ್ಸ್ ಲೈಕ್ ಹುಡುಗರಾಗ್ಲಿ ಅವರಿಗೆಲ್ಲ ಲೈಕ್ ಪ್ರಾಪರ್ ಫೆಸಿಲಿಟೀಸೇ ಇರೋದಿಲ್ಲ. ಸೊ ಪ್ರೈವೇಟ್ ಕ್ಲಬ್ಸ್ಗೆಲ್ಲ ಬರೋದಕ್ಕೆ ಲೈಕ್ ಫೀ ಅಫೋರ್ಡ್ ಮಾಡೋದಕ್ಕೆ ಇರೋದಿಲ್ಲ. ಸೊ ಇದಕ್ಕೆಲ್ಲ ಗೌರ್ಮೆಂಟ್ ಇಫ್ ದೇ ಕ್ಯಾನ್ ಟೇಕ್ ಕೇರ್ ವೆಲ್ ಸೊ ಇಟ್ ವಿಲ್ ಬಿ ಗುಡ್. ಸೊ ಆನ್ ಅ ಬಿಗರ್ ಪ್ಲಾಟ್ಫಾರ್ಮ್ ವಿ ಕ್ಯಾನ್ ಸಿ ಸಮ್ ಮೆಡಲ್ಸ್ ಅಂತ ಅಷ್ಟೇ ಫಾರ್ ಇಂಡಿಯಾ. ಸೊ ಇವಾಗ ಕೋಚಿಂಗ್ ಬಗ್ಗೆ ಮಾತಾಡಿದ್ರೆ ಹಾ. ನೀವು ಏನಕ್ಕೆ ಕ್ವಿಟ್ ಮಾಡಿ ಕೋಚಿಂಗ್ ಸ್ಟೆಪ್ ಅಪ್ ಆದ್ರೆ? ಲೈಕ್ 2 reasons. ಲೈಕ್ ಒಂದು ಲೈಕ್ ನನಗೆ ಇಂಜುರಿ ಇತ್ತು. ಸೊ ಫಾರ್ ಸಮ್ ಟೈಮ್ ಲೈಕ್ ನಾನು ರೆಸ್ಟ್ ರಿಕವರಿ ಆದಮೇಲೆ ಮಾಡೋಣ, ಅಲ್ಲಿವರೆಗೂ ಪ್ಯಾರಲಲ್ಲಿ ಲೈಕ್ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಅಂತ ಇತ್ತು. ದೆನ್ ಐ ಗಾಟ್ ಪ್ಲೇಸ್ಡ್ ಇನ್ ಲೈಕ್ ವಿಪ್ರೋ. ದೆನ್ ಐ ಡಿಡ್ ಮೈ ಇಂಟರ್ನ್ಶಿಪ್ ಇನ್ ಬಾಷ್. ಬಟ್ ಸ್ಟಿಲ್ ನನ್ಗೆ ಅಷ್ಟೊಂದು ಅದು ಪ್ಯಾಷನ್ ಅನಿಸಿಲ್ಲ. ಸೊ ಐ ಡಿಂಟ್ ಫೀಲ್ ಮೈ ಸೆಲ್ಫ್ ದೇರ್. ಸೊ ಲೈಕ್ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್. ಆ್ಯಂಡ್ ದ ಸೆಕೆಂಡ್ ಒನ್ ಬಂದು ಇದು ಲೈಕ್ ನಂಗೆ ಇಂಜುರಿ ಆಗಿತ್ತಲ್ಲ. ಸೊ ಪ್ಯಾರಲಲ್ಲಿ ಲೈಕ್ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್. ಸೊ ನೋಡೋಣ ಲೈಕ್ ಎನಿ ಟೈಮ್ ಸೂನ್ ಐ ಕ್ಯಾನ್ ಗೆಟ್ ಬ್ಯಾಕ್ ಆನ್ ದ ಮ್ಯಾಟ್ಸ್ ಅನ್ನೋ ಲೈಕ್ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದು. God's grace, everything is going very well. So this is my 4th consecutive year as a state team coach ಆಗಿ ಇದು ನನ್ನ like 4th consecutive year. So you're coach for Karnataka State. Yeah, Karnataka State team coach. So as a athlete ನೀವು ಕರ್ನಾಟಕನ್ ರೆಪ್ರೆಸೆಂಟ್ ಮಾಡಿದ್ದೀರಾ, ಹೌದು. ನಾವು ಕೋಚ್ ಆಗಿ ಇದ್ದೀರಾ. Yeah. ಸೊ ಏನ್ ಮೇಜರ್ ಡಿಫ್ರೆನ್ಸಸ್? ಡಿಫ್ರೆನ್ಸ್ ಅಂದ್ರೆ like ಒಂದು ಲೈಕ್ ಇಟ್ಸ್ ಲೈಕ್ ಮೈಂಡ್ ಸೆಟ್ ಅಂತ ಲೈಕ್ ಹೇಳ್ಬೋದು. ಸಿ ಲೈಕ್ ವಿನ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್, ಬಟ್ ದಟ್ ವಾಂಟಿಂಗ್ ಇದೆಲ್ಲ ಆಡ್ಬೇಕು ಗೆಲ್ಬೇಕು ಆ ಸ್ಪಾರ್ಕ್ ಇರ್ಬೇಕು. ಸೊ ದಟ್ ಫೈರ್ ಲೈಕ್ ಸಮ್ ಟೈಮ್ ಐ ಫೀಲ್ ಲೈಕ್ ಇವಾಗಿರೋ ಜನ್ರೇಷನ್ ಲೈಕ್ ಚೂರ್ ಕಡಿಮೆನೇನೋ ಅಂತ ಅನ್ಸುತ್ತೆ. ಬಿಕಾಸ್ ಲೈಕ್ ನಾನು ಆಡ್ಬೇಕಂದ್ರೆ ಅಥವಾ ಲೈಕ್ ನಮ್ಮ ಟೀಮ್ ನಾನು ನೋಡ್ತಿದ್ನಲ್ಲ ಲೈಕ್ ಸೋ ಮಚ್ ಸ್ಪಾರ್ಕ್. ಅಂದ್ರೆ ಲೈಕ್ ವಿ ನೆವರ್ ಯೂಸ್ ಟು ಪ್ಲೇ ಫಾರ್ ಮೆಡಲ್ಸ್. ಅಂದ್ರೆ ಗೋಲ್ಡ್ ಆಗ್ಬೇಕು. ಇವಾಗ ಲೈಕ್ ಒಂದು ವೆಯ್ಟ್ ಕ್ಯಾಟಗರಿನಲ್ಲಿ ಒಬ್ರದೇ ಗೋಲ್ಡ್ ಆಗೋದು, ಬಟ್ ಸ್ಟಿಲ್ ಆ ಗೋಲ್ಡ್ ಲೈಕ್ ಬೇಕು ಅನ್ನೋ ಆ ಸ್ಪಾರ್ಕ್ ಇರುತ್ತಲ್ಲ, ಲೈಕ್ ವೆರಿ ಫ್ಯೂ ಹ್ಯಾಂಡ್. ಸೊ ಅದು ಲೈಕ್ ಎಲ್ಲರಿಗೂ ಬರೋದಿಲ್ಲ ಅದು. ಆ ವಾಂಟಿಂಗ್ ಇರಬೇಕು ಅಂತ ಲೈಕ್ ಐ ಎಕ್ಸ್ಪೆಕ್ಟ್ ಫ್ರಮ್
my students and from my team. So like basically ಆ ಸ್ಪಾರ್ಕ್ ಇರಬೇಕು ಅಂತ ಅಷ್ಟೇನೆ. ಸೊ ಅದೊಂಚೂರು ಎಲ್ಲೋ ಕಡಿಮೆ ಅಂತ ಅನ್ಸುತ್ತೆ, ಬಿಕಾಸ್ ನಾನು ತುಂಬಾ ಅಗ್ರೆಸಿವ್ ಇದ್ದೆ ಆನ್ ಮ್ಯಾಟ್. ಅಂದ್ರೆ ಲೈಕ್ ಆಫ್ ದ ಮ್ಯಾಟ್ ಎಷ್ಟು ಲೈಕ್ ಕಾಮ್ ಕಂಪೋಸ್ಡ್ ಆಗಿದ್ರು, ಬಟ್ ದ ಮೂಮೆಂಟ್ ಐ ಸ್ಟೆಪ್ ಆನ್ ಟು ದ ಮ್ಯಾಟ್ಸ್ ಒಂಥರ ದ ಹೋಲ್ ಡಿಫ್ರೆಂಟ್ ರಕ್ಷಾ. ಸೊ ಲೈಕ್ ನನ್ನ ವಿಡಿಯೋಸ್, ನನ್ನ ಮ್ಯಾಚಸ್ ಅಂದ್ರೆ ಸೊ ಇವಾಗ ಅಷ್ಟೊಂದಿಲ್ಲ. ಸೊ ಇವಾಗ ಅಂದ್ರೆ ಲೈಕ್ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಲೈಕ್ ಪ್ರತಿಯೊಂದು ಮ್ಯಾಚನ್ನು ಎಲ್ಲಾರ್ದು ರೆಕಾರ್ಡ್ ಆಗಿರತ್ತೆ. ಬ್ಯಾಕ್ ದೆನ್ ಅಷ್ಟೊಂದು ಮ್ಯಾಚಸ್ ಇಲ್ಲ. ಸೊ ಹಾರ್ಡ್ಲಿ ವಿಲ್ ಗೆಟ್ ಒಂದು 10-15 ಮ್ಯಾಚಸ್ ನೋಡ್ಬೋದು ಅಷ್ಟೇನೆ ನನಗೆ. ಸೊ ನನ್ಗೇನೆ ಲೈಕ್ ಐ ಫೀಲ್ ದಟ್ ಐ ಕಾಂಟ್ ಸಿ ದಿಸ್ ಫೇಸ್ ಆಫ್ ಅಗೇನ್ ಅಂತ ಅನ್ಸುತ್ತೆ. ಲೈಕ್ ಸೋ ಮಚ್ ಫಿಯರ್ಸ್ ಅಂಡ್ ಸೋ ಮಚ್ ಅಗ್ರೆಷನ್ ಅವಾಗ. ಸೊ ಅದ್ ಸರಿ ಚಾನಲೈಸ್ ಆಗಿಲ್ವೇನೋ ಅನ್ನೋ ತರನು ಅಟ್ ಟೈಮ್ಸ್ ಐ ಫೀಲ್, ಬಿಕಾಸ್ ಆಫ್ ಲೈಕ್ ವೇರಿಯಸ್ ಥಿಂಗ್ಸ್. ಒಂದು ಲೈಕ್ ಅಸೋಸಿಯೇಷನ್ದು ಲೈಕ್ ಪ್ರಾಬ್ಲಮ್ ಆಗ್ತಿತ್ತು ಅವಾಗ. ಸೊ ಲೈಕ್ ಮತ್ತೆ ಇಂಜುರೀಸ್ದು ಲೈಕ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ಪುಟ್ ಟುಗೆದರ್, ಸೊ ಅಲ್ಟಿಮೇಟ್ಲಿ ಲೈಕ್ ನಾವು ಸಫರರ್ಸ್ ಅನ್ನೋಂಗ್ ಆಗೋಯ್ತು ಅವಾಗ. ಯಾವಾಗ್ಲಾದ್ರೆ ಅನ್ಸಿದ್ಯಾ ಕೋಚಿಂಗ್ ಶೂಸ್ ಅಲ್ಲಿ ಇರ್ಬೇಕಾದ್ರೆ ಪ್ಲೇಯರ್ ಅಗ್ರೆಸಿವ್ ಆಗಿ ಆಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ಆಡೋದ ಅಲ್ವಾ? ಅವರಿಗೆ ಅದು ಬೇರೆಯವ್ರಿಗೆ ಅನ್ಸುತ್ತೆ. ನಾವು ಲೈಕ್ ಅವ್ರ ಜೊತೆ ಕೂಗಾಡ್ತಿರ್ತೀವಲ್ಲ. ಸೊ ದಟ್ಸ್ ದ ರೀಸನ್ ಐ ಆಮ್ ಸಫರಿಂಗ್ ಫ್ರಮ್ ದಿಸ್ ಹೋಕಲ್ ಕಾರ್ಡ್ ನಾಡ್ಯೂಲ್ ರೈಟ್ ನೌ. ಸೊ ಲೈಕ್ ನಾವ್ ಅಷ್ಟು ಕೂಗಾಡ್ತಿರೋದ್ ನೋಡಿ ಈಗ ಬೇರೆಯವ್ರು ರೇಗಿಸ್ತಿರ್ತಾರೆ, ನೀನೇ ಹೋಗಿ ಆಡ್ಬಿಡು ಅನ್ನೋ ತರ. ಸೊ ಅಷ್ಟು ಇದಿರತ್ತೆ. ಅಂದ್ರೆ ಲೈಕ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅವ್ರಿಗೆ ಆ ಪೊಟೆನ್ಶಿಯಲ್ ಇರೋದಕ್ಕೆ ವಿ ಎಕ್ಸ್ಪೆಕ್ಟ್. ಇಟ್ಸ್ ನಾಟ್ ದಟ್ ಅವ್ರಿಗೇನು ಬರಲ್ಲ ಮಾಡಲ್ಲ ಅಂದ್ರೆ ವಿಲ್ ನಾಟ್ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ದೆಮ್. ಸೊ ಲೈಕ್ ದೇ ಹ್ಯಾವ್ ದಟ್ ಪೊಟೆನ್ಶಿಯಲ್, ಬಟ್ ಅಗ್ರೆಷನ್ ಇರ್ಬೇಕು ಇನ್ನ ಲೈಕ್ ರೈಟ್ ವೇ, ದಟ್ ರೈಟ್ ಆಟಿಟ್ಯೂಡ್ ದೇ ಹ್ಯಾವ್ ಟು ಹ್ಯಾವ್ ದಟ್. ಸೊ ದಟ್ ಫೈರ್ ಶುಡ್ ಬಿ ದೇರ್. ಸೊ ಇಫ್ ಐ ಕ್ಯಾನ್ ಸಿ ದಟ್ ಫೈರ್, ಲೈಕ್ ಐ ನೆವರ್ ಎಕ್ಸ್ಪೆಕ್ಟ್ ದ ಮೆಡಲ್ಸ್. ಸೊ ಫಾರ್ ಮೀ ಲೈಕ್ ಬೇಸಿಕಲಿ ಆಸ್ ಅ ಕೋಚ್ ನಂಗೆ ಪರ್ಫಾರ್ಮೆನ್ಸ್ ಅಷ್ಟೇ ಮ್ಯಾಟರ್ ಆಗೋದು. ಅವ್ನು ಲೈಕ್ ಸಿಲ್ವರ್ ಬಂದ್ರು ಪರವಾಗಿಲ್ಲ, ಲೈಕ್ ಬ್ರಾನ್ಸ್ ಬಂದ್ರು ಪರವಾಗಿಲ್ಲ, ಅಥವಾ ಫಸ್ಟ್ ಮ್ಯಾಚಸ್ ಹೋದ್ರು ಪರವಾಗಿಲ್ಲ, ಬಟ್ ಲೈಕ್ ಹಿ ಶುಡ್ ಗಿವ್ ಹಿಸ್ ಬೆಸ್ಟ್. ಸೊ ವಾಟ್ ಏಜ್ ಕ್ಯಾಟಗರಿ ನೀವು ಕೋಚ್ ಮಾಡೋದು? ಇಲ್ಲಾಂದ್ರೆ ಎಲ್ಲರಿಗೂ ಕೋಚ್ ಮಾಡ್ತೀವಿ? ಲೈಕ್ ಥ್ರೂ ಔಟ್ ಇದು ಕೋಚಿಂಗ್ ಮಾಡ್ತೀನಿ ಫಾರ್ ಆಲ್ ಲೈಕ್ ವೇರಿಯಸ್ ಲೈಕ್ ಏಜ್ ಕ್ಯಾಟಗರೀಸ್ ವಿಲ್ ಬಿ. ಅಂದ್ರೆ ಲೈಕ್ ಇವಾಗ ಟೀಮ್ ಅಲ್ಲಿ ಇದ್ದಾರೆ ಲೈಕ್ ವೇರಿಯಸ್ ಏಜ್ ಕ್ಯಾಟಗರೀಸ್, ಬಟ್ ನಾನ್ ಟೂರ್ನಮೆಂಟ್ ಎಲ್ಲ ಆಡ್ಸೋದು ಲೈಕ್ ಐ ವಿಲ್ ಪಿಕ್. ಸೊ ನಾಟ್ ಎವ್ರಿ ಒನ್. ಸೊ ಇವಾಗ್ಲೇನೆ ಲೈಕ್ ಎಲ್ಲಾರ್ಗು ಆಡ್ಸಲ್ಲ. ಸೊ ಲೈಕ್ ದೇ ನೀಡ್ ಸಮ್ ಟೈಮ್. ಸೊ ಅಗ್ರಿಪ್ ಬರ್ಬೇಕು, ಲೈಕ್ ಮ್ಯಾಟ್ ಮೇಲೆ ಅಗ್ರಿಪ್ ಬರ್ಬೇಕು. ಸೊ ಕಿಕ್ಸ್ ಎಷ್ಟೇ ಚೆನ್ನಾಗಿದ್ರು ದ ಟೈಮಿಂಗ್ ಅನ್ನೋದು ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇವಾಗ ಲೈಕ್ ನಾನು ಅಷ್ಟೇ ಕಿಕ್ಸ್ ಮಾಡಿರ್ತೀನಿ, ನನ್ನ ಆಪೋನೆಂಟು ಅಷ್ಟೇ ಮಾಡಿರ್ತಾಳೆ, ಬಟ್ ಯಾರ ಟೈಮಿಂಗ್ ಅದನ್ನ ಕನೆಕ್ಟ್ ಮಾಡ್ತಾರೋ ಸೊ ಅವ್ರದ್ದು ಮ್ಯಾಚ್ ಅಷ್ಟೇನೆ. ನೀವು ಇವಾಗ ನ್ಯಾಷನಲ್ಸ್ ಕೋಚ್ ಆಗಿ ಹೋಗ್ತಿರಲ್ವಾ? ಹೌದು. ಸೊ ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಏಜ್ ಕ್ಯಾಟಗರಿ ವೈಸ್ ಹೋಗ್ತೀರಾ, ಇಲ್ಲಾಂದ್ರೆ ಲಾಟ್ ಫುಲ್ ಎಲ್ಲಾ ಲಾಟ್ಗೂನು ಇಲ್ಲ, ಇದು ಟೂರ್ನಮೆಂಟ್ಸ್ ಆಗೋದು ಇವಾಗ ಲೈಕ್ 4 ಕ್ಯಾಟಗರೀಸ್ ಆಗುತ್ತೆ: ಸಬ್ ಜೂನಿಯರ್, ಕೆಡೆಟ್, ಜೂನಿಯರ್ ಅಂಡ್ ಸೀನಿಯರ್. ಸೊ ನಾನು ಯೂಶಲಿ ಲೈಕ್ ಫಾರ್ ಲಾಸ್ಟ್ 4 years ನಾನು ಜೂನಿಯರ್ ಅಂಡ್ ಸೀನಿಯರ್ ಟೀಮ್ ಜೊತೆ ಐ ಆಮ್ ವರ್ಕಿಂಗ್. ಸೊ ಲೈಕ್ ಕೆಡೆಟ್ ಅಂಡ್ ಲೈಕ್ ಸಬ್ ಜೂನಿಯರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಲೈಕ್ ನಂದು ಪ್ರೈವೇಟ್ ಕ್ಲಬ್ ಇರೋದ್ರಿಂದ. ಸೊ ಲೈಕ್ ತುಂಬಾ ಟೈಮ್ ಕೊಟ್ರೆ ಲೈಕ್ ಇಲ್ಲಿ ನನಗೆ ಹ್ಯಾಂಪರ್ ಆಗುತ್ತೆ. ಸೊ ಕೋಚ್ ಆಗಿ ಒಂದು ಮೆಮೊರೇಬಲ್ ಮೂಮೆಂಟ್ ಏನಾದ್ರು ಇದೆಯಾ ಶೇರ್ ಮಾಡೋದಕ್ಕೆ? ಕೋಚ್ ಆಗಿ ಸ್ಟಿಲ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ಅಂದ್ರೆ ಲೈಕ್ ಜಸ್ಟ್ ನಾವು ದ ಥಿಂಗ್ಸ್ ಆರ್ ಲೈಕ್ ಗೋಯಿಂಗ್ ವೆಲ್. ನಾನು ಹೇಳ್ದಂಗೆ ಇವಾಗ ಅಸೋಸಿಯೇಷನ್ ಅಂಡ್ ಆಲ್ ಇಟ್ಸ್ ಡೂಯಿಂಗ್ ಲೈಕ್ ರಿಯಲಿ ವೆಲ್. ಸೊ ನಮ್ದೇ ಲೈಕ್ ಮಿನಿಸ್ಟ್ರಿ ರೆಕಗ್ನೈಸ್ಡ್ ಅಂತಾನು ಇವಾಗ ಲೈಕ್ ಆಯ್ತು ಲೈಕ್ ರೀಸೆಂಟ್ಲಿ ಇವಾಗ. ಸೊ ಆಲ್ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಹೂ ಫಾಟ್ ಫಾರ್ ಅಸ್. ಸೊ ಓವರ್ ದ ಇಯರ್ಸ್ ಫ್ಯೂಚರ್ ಅಲ್ಲಿ ಏನ್ ಮೇಜರ್ ಚೇಂಜಸ್ ನಿಮ್ ಪ್ರಕಾರ ಆಗ್ಬೇಕು ತಾಯ್ಕೊಂಡು ಅಲ್ಲಿ, ಸೊ ದಟ್ ಇಟ್ ವಿಲ್ ಗ್ರೋ ವೆಲ್? ಫಸ್ಟ್ ಥಿಂಗ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿ ಆಗ್ಬೇಕು. ದೆನ್ ಅದಕ್ಕೆ ಅಂತ ಲೈಕ್ ಡೆಡಿಕೇಟೆಡ್ ಆಗಿರೋ ಲೈಕ್ ಒಂದು ಟೀಮ್ ಇರ್ಬೇಕು. ಸೊ ಇಟ್ಸ್ ನಾಟ್ ದಟ್ ನಾನು ಇನ್ನೊಂದ್ ಕಡೆನೂ ತಗೋತೀನಿ, ಇಲ್ಲೂ ಸುಮ್ನೆ ಬಂದ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ. ಸೊ ಇದಕ್ಕಿದ್ಮೇಲೆ ಲೈಕ್ ಕಂಪ್ಲೀಟ್ ಲೈಕ್ ಇನ್ ಅಂಡ್ ಔಟ್ ಹಿಲ್ ಹ್ಯಾವ್ ಟು ಬಿ ದೇರ್. ಸೊ ಆಸ್ ಅ ಕೋಚ್ ಇಫ್ ಐ ಆಮ್ ದೇರ್, ಸೊ ಅದ್ ಫುಲ್ ಲೈಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಂದು ಅಲ್ಲೇ ಇರ್ಬೇಕು. ಇನ್ನೊಂದ್ ಕಡೆ ಹೋಗೋದು ಮತ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋದು, ಸೊ ಲೈಕ್ ದಟ್ ವಿಲ್ ನಾಟ್ ಬಿ ಲೈಕ್ ಒಂಥರ 100% ಕೊಟ್ಟಂಗ್ ಆಗಲ್ಲ. ಪ್ರಾಪರ್ ಲೈಕ್ ಫುಡ್ ಇರ್ಬೇಕು, ಲೈಕ್ ನ್ಯೂಟ್ರಿಷನಿಸ್ಟ್ ಇರ್ಬೇಕು, ಫಿಸಿಯೋ ಒಬ್ರು ಇರ್ಬೇಕು, ಲೈಕ್ ಟೀಮ್ಗೆ ಅಂತಾನೆ ಇರ್ಬೇಕು ಅವ್ರು ಅಷ್ಟು ಜನನು.
ಸೊ ಲೈಕ್ ಅವ್ರಿಗೆ ಪೇ ಮಾಡ್ತಾ ಇರ್ಬೇಕು, ಲೈಕ್ ಗೌರ್ಮೆಂಟ್ ಪೇ ಮಾಡ್ತಿರ್, ಲೈಕ್ ದೇ ವಿಲ್ ಬಿ ದೇರ್. ಅವ್ರಿಗೆ ಏನು ಮಾಡಿದೆ ಸುಮ್ಮನೆ ಇವಾಗ ಲೈಕ್ ಜಸ್ಟ್ 1 month ಬಂದ್ ಹೋಗಿ 15 days ಬಂದ್ ಹೋಗಿ, ಲೈಕ್ ನೋ ಒನ್ ವಿಲ್ ಟರ್ನ್ ಅಪ್. Okay. ಸೊ ಇಟ್ಸ್ ದೇರ್ ಸರ್ವೈವಲ್ ಆಲ್ಸೋ. ಸೊ ವಾಟ್ ಎವರ್ ಸಿ ಅವ್ರಿಗೂ ಇರ್ಬೋದು, ಅಂದ್ರೆ ನಾನು ಕರ್ನಾಟಕಕ್ಕೆ ಸರ್ವ್ ಮಾಡ್ತಿದ್ದೀನಿ, ಇಂಡಿಯಾಗೆ ಸರ್ವ್ ಮಾಡ್ತಿದ್ದೀನಿ ಅಂದ್ರು, ಸೊ ದಟ್ ವಿಲ್ ನಾಟ್ ಗಿವ್ ಲೈಕ್ ಬ್ರೆಡ್ ಅಂಡ್ ಬಟರ್, ರೈಟ್? ಸೊ ಅವ್ರಿಗೂ ಒಂದು ಪ್ರಾಪರ್ ಇದು ಮಾಡ್ಕೊಟ್ರೆ, Financially stable. ಸೊ ಮಾನಿಟರಿ ಸಪೋರ್ಟ್ ಇದ್ರೆ ಲೈಕ್ ಅವ್ರಿಗೂ ಥ್ರೂ ಔಟ್ ದ ಇಯರ್, ಸೊ ಅವಾಗ ಲೈಕ್ ಥಿಂಗ್ಸ್ ವಿಲ್ ವರ್ಕ್ ಔಟ್ ವೆಲ್ ಅಂತ ಅಷ್ಟೇ. ಸೊ ಡೆಡಿಕೇಟೆಡ್ ಒನ್ ಟೀಮ್, ಒನ್ ಫಿಸಿಯೋ, ಒನ್ ನ್ಯೂಟ್ರಿಷನಿಸ್ಟ್, ಒನ್ ಕೋಚ್, ಅಂಡ್ ಒನ್ ಲೈಕ್ ಅ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಲ್ಲೇ ಇರ್ಬೇಕು, ಲಾಡ್ಜಿಂಗ್, ಲೈಕ್ ಫುಡ್ ಇದು ಪ್ರೊವೈಡ್ ಮಾಡೋದು. ಸೊ ಎವ್ರಿಥಿಂಗ್ ಅದ್ ಮಕ್ಳಿಗೆ ಇದು ಟೈಕೊಂಡು ಬಿಟ್ಟು ಇನ್ನೊಂದೇನು ಲೈಕ್ ವರ್ಲ್ಡ್ ಇರಬಾರ್ದು ಅವ್ರಿಗೆ. Okay. ಸೊ ಇಲ್ಲಾಂದ್ರೆ ಇವಾಗ ಅಂದ್ರೆ ಸಿ ಲೈಕ್ ಲಾಡ್ಜಸ್ ಮತ್ತು ಹೋಟೆಲ್ಸ್ ಅಲ್ಲೆಲ್ಲಾನು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಫಾರ್ ಲೈಕ್ 1 or 2 days ದೇ ಕ್ಯಾನ್ ಮ್ಯಾನೇಜ್, ಒನ್ ಲೈಕ್ 2 monthsಗೆಲ್ಲ ದೇ ಕಾಂಟ್ ಮ್ಯಾನೇಜ್. ಸೊ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಇನಫ್ ಆಲ್ಸೋ. ಸೊ ನಾವು ಅಲ್ಲೇ ಪ್ರೊವೈಡ್ ಮಾಡಿದ್ರೆ ಅವರಿಗೆ, ಸೊ ದೆನ್ ಅವ್ರಿಗೂ ಬೇರೆ ಲೈಕ್ ಡೈವರ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಅಬೌವ್ ಎವ್ರಿಥಿಂಗ್ ಲೈಕ್ ಫಸ್ಟ್ ಪೇರೆಂಟ್ಸ್ ಮೈಂಡ್ ಸೆಟ್ ಹಂಗಿರ್ಬೇಕು. ಸೊ ಇವಾಗ ಎಷ್ಟೊಂದ್ ಜನಕ್ಕೆ ಒಂಥರ ಲೈಕ್ ಆ ಫಿಯರ್ ಇದೆ, ಬರೀ ಆಡ್ಕೊಂಡು ಇದ್ಬಿಟ್ರೆ ಇಲ್ಲೇನು ಓದಿಲ್ಲ ಅಂತಂದ್ರೆ ಲೈಕ್ ಮುಂದಕ್ಕೆ ಹೆಂಗೆಲ್ಲ ಇಷ್ಟು ಅಂತ. ಸೊ ಆ ಕಾನ್ಫಿಡೆನ್ಸ್ ಇರ್ಬೇಕು, ಅವ್ನಿಗೆ ಏನ್ ಇಷ್ಟನೋ ಲೈಕ್ ಅದನ್ನ ಮಾಡ್ಬೇಕು. ಫ್ರಮ್ ದಟ್ ಲೈಕ್ ದೆನ್ ಹ್ಯಾವ್ ಟು ಲೈಕ್ ಅರ್ನ್ ಅ ಡೀಸೆಂಟ್ ಅಮೌಂಟ್ ಫಾರ್ ದೆಮ್ ಸೆಲ್ಫ್. ಸೊ ದೇ ಶುಡ್ ಮೇಕ್ ಲೈಫ್ ಔಟ್ ಆಫ್ ಲೈಕ್ ವಾಟ್ ಲೈಕ್ ದೇ ಆರ್ ಗುಡ್. ಸೊ ಇವಾಗ ಸುಮ್ಮನೆ ಇವಾಗ ಲೈಕ್ ನನಗೆ ಇಷ್ಟ, ನಾನು ಇಂಜಿನಿಯರಿಂಗ್ ಮಾಡಿದ್ದು, ಬಟ್ ಸ್ಟಿಲ್ ಐ ಚೋಸ್ ದಿಸ್. ನಾನು ಅಲ್ಲೇ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ, ನಾನು ಐ ಫಾಟ್ ವಿತ್ ಮೈ ಫ್ಯಾಮಿಲಿ ಲೈಕ್ ಜಸ್ಟ್ ಬಿಕಾಸ್ ಅಂದ್ರೆ ನನ್ಗೆ ಇದೇ ಇಷ್ಟ, ನಾನು ಇದನ್ನೇ ಮಾಡ್ತೀನಿ ಅಂತ ನಾನು ಇದನ್ನ ಚೂಸ್ ಮಾಡಿದ್ದು. ಸೊ ಪೇರೆಂಟ್ಸ್ ಆಲ್ಸೋ ಆ ಕಾನ್ಫಿಡೆನ್ಸ್ ಬರಬೇಕು ಅವರಿಗೆ. ಸೊ ಇದ್ರಲ್ಲಿ ಏನಾದ್ರು ಲೈಕ್ ಮಾಡ್ತಾನೆ, ಸೊ ಯು ಕ್ಯಾನ್ ಮೇಕ್ ಅ ಲೈಫ್ ಔಟ್ ಆಫ್ ದಿಸ್ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ ಬರ್ಬೇಕು. ಸುಮ್ಮನೆ ಇಲ್ಲ ಅಂದ್ರೆ ಎಜುಕೇಶನ್ ಮಾಡೋದು ಜೊತೆಗೆ ಇದನ್ನು ಮಾಡೋದು ಇಟ್ಸ್ ನಾಟ್ ಈಸಿ, ಲೈಕ್ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಸೊ ಲೈಕ್ ಐ ನೋ ಲೈಕ್ ಸೈನ್ಸ್ ತಗೊಂಡವರಿಗೆ ಯಾವ ತರ ಪ್ರೆಷರ್ ಇರುತ್ತೆ, ಲೈಕ್ +2 ಅಂತಲ್ಲ. ಸೊ ಲೈಕ್ ಮೆನಿ ಸ್ಟೂಡೆಂಟ್ಸ್ ದೇ ಕ್ವಿಟ್. ಆ ಫೇಸ್ ಅಲ್ಲಿ ಎಷ್ಟೊಂದ್ ಜನ ಬಿಟ್ಬಿಡ್ತಾರೆ. ಆಲ್ ಪೊಟೆನ್ಶಿಯಲ್ ಅಂದ್ರೆ ಲೈಕ್ ತುಂಬಾ ಚೆನ್ನಾಗಿರೋ ಸ್ಕಿಲ್ ಸೆಟ್ ಓನ್ಲಿ ಲೈಕ್ ಅಂತ ಪ್ಲೇಯರ್ಸ್ ಬಿಟ್ಬಿಡ್ತಾರೆ. ಸೊ ವಿ ಕಾಂಟ್ ಕಂಪ್ಲೇನ್. ಇವಾಗ ಲೈಕ್ ನಮಗೂ ಆನ್ಸರ್ ಇಲ್ಲ. ಸೊ ಇವಾಗ ಒಂದು ಸ್ಟೂಡೆಂಟ್ ಇದನ್ನ ಬಿಡ್ತಿದೀನಿ ಅಂತಂದ್ರೆ ನಾವು ಅವ್ರಿಗೆ ಏನ್ ಹೇಳಕ್ಕಾಗತ್ತೆ? ಓ ಆಯ್ತು ಅಂತ ಹೇಳ್ಬೇಕು, ಇನ್ನೇನ್ ಹೇಳಕ್ಕಾಗಲ್ಲ. ಇಲ್ಲ ಟೈಕೊಂಡು ಮಾಡ್ಲಿ, ಇದ್ರಲ್ಲೂ ಲೈಕ್ ಚೆನ್ನಾಗಿ ಲೈಫ್ ಸೆಟಲ್ ಆಗತ್ತೆ ಅನ್ನೋ ಆನ್ಸರ್ ಇರ್ಬೇಕು ನಮಗೆ. ಸೊ ಫಾರ್ ದಟ್ ಲೈಕ್ ವಿ ನೀಡ್ ಅ ಗುಡ್ ಫಂಡ್ ಅಂಡ್ ಲೈಕ್ ಫುಲ್ ಅರೇಂಜ್ಮೆಂಟ್ಸ್ ಇರ್ಬೇಕು, ಆ ಕಾನ್ಫಿಡೆನ್ಸ್ ಹಂಗಿರ್ಬೇಕು. ಇವಾಗ ಸಾಯಿಯಲ್ಲೆಲ್ಲ ಫೆಸಿಲಿಟಿ ಇಲ್ವಾ? ಹಾಸ್ಟೆಲ್ ಸಾಯಿನಲ್ಲಿದೆ, ಮತ್ತೆ ಆರ್ಮಿ ಟೀಮ್ ಸರ್ವಿಸಸ್ ನಲ್ಲಿದೆ. ಸೊ ಅದೆರಡರಲ್ಲೂ ಲೈಕ್ ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಸೊ ಲೈಕ್ ಫುಡ್ ಲೈಕ್ ನ್ಯೂಟ್ರಿಷನ್ ಲೈಕ್ ಅವಾಗ್ಲೇ ಹೇಳ್ದಂಗೆ ಲೈಕ್ ಅವ್ರಿಗೆಲ್ಲ ಪ್ರಿಸ್ಕ್ರೈಬ್ಡ್ ಲೈಕ್ ನ್ಯೂಟ್ರಿಷನ್ ಇರುತ್ತೆ ಅಂಡ್ ಫಿಕ್ಸ್ಡ್ ಲೈಕ್ ಟ್ರೈನಿಂಗ್ ಅವರ್ಸ್ ಇರುತ್ತೆ. ಸೊ ದೇ ವಿಲ್ ಬಿ ಪೇಯ್ಡ್ ಓನ್ಲಿ ಟು ಪ್ಲೇ ಫಾರ್ ದೇರ್ ಟೀಮ್ ಅನ್ನೋಂಗ್ ಇರುತ್ತೆ. ಸೊ ಆ ತರ ಆಗ್ಬೇಕು ಅಂತ. So since Taekwondo is making a lot of waves in India, like right now, so it would be a right time. So ಇವಾಗ ಲೈಕ್ ಜನರಿಗೆ ಗೊತ್ತಾಗ್ತಿದೆ. ಸೊ ಲೈಕ್ ಈ ಮಾರ್ಷಲ್ ಆರ್ಟ್ ಲೈಕ್ ಈ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಲೈಕ್ ಲಾಟ್ ಆಫ್ ಬೆನಿಫಿಟ್ಸ್. ಖೇಲೋ ಇಂಡಿಯನ್ ಇದೆ, ಒಲಿಂಪಿಕ್ ರೆಕಗ್ನೈಸ್ ಸ್ಪೋರ್ಟ್, ಸ್ಕೂಲ್ ಗೇಮ್ಸ್ ಇದೆ ಲೈಕ್ CBSE, ICSE ಅಂಡ್ ಲೈಕ್ SDFI ಟೂರ್ನಮೆಂಟ್ಸ್ ಎಲ್ಲ, ಲೈಕ್ ಲಾಟ್ ಆಫ್ ಬೆನಿಫಿಟ್ಸ್. ಸೊ ಸ್ವಲ್ಪ ಜನರಿಗೆ ಲೈಕ್ ಸೊ ಇಫ್ ದೇ ಆರ್ ಅವೇರ್ ಆಫ್ ಆಲ್ ದಿಸ್, ಸೊ ಇಟ್ ವಿಲ್ ಬಿ ಗುಡ್ ಅಂತ. ಇವಾಗ ಅವೇರ್ನೆಸ್ ಹೆಂಗ್ ಕ್ರಿಯೇಟ್ ಮಾಡೋದು, ಮತ್ತೆ ಟೈಕೊಂಡು ಪಾಪ್ಯುಲಾರಿಟಿ ಹೆಂಗ್ ಜಾಸ್ತಿ ಮಾಡೋದು ನಿಮ್ ಪ್ರಕಾರ? ಮೇ ಬಿ media can play a key role in this. So like what we see today with ನಾವು ನ್ಯೂಸ್ ಪೇಪರ್ ತಗೊಂಡ್ರೆ ಸ್ಪೋರ್ಟ್ಸ್ ಕಾಲಮ್ ಅಲ್ಲಿ 70% ಒಂದು ದೊಡ್ಡ ಫೋಟೋ ಇರುತ್ತೆ. ಅದ್ ಲೈಕ್ ಬೇರೆ ಸ್ಪೋರ್ಟ್ ಇರುತ್ತೆ. ಇನ್ ಮಿಕ್ಕಿದ್ ಲೈಕ್ 30-40% ಅಲ್ಲಿ ಲೈಕ್ ಸ್ಮಾಲ್ ಇದ್ರಲ್ಲಿ ಇರುತ್ತೆ. ಸೊ ಇಫ್ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಚೇಂಜ್, ಲೈಕ್ ನಮಗೂ ಅನ್ಸುತ್ತೆ ಲೈಕ್ ಇವನ್ ಲೈಕ್ ವಿ ಆರ್ ಡಿಸರ್ವಿಂಗ್, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ನಮ್ದು ರೆಕಗ್ನೈಸ್ ಟೂರ್ನಮೆಂಟ್ಸ್. ಇಟ್ಸ್ ನಾಟ್ ದಟ್ ನಾವು ಯಾವುದೋ ಕ್ಲಬ್ ಮ್ಯಾಚ್ ಆಡ್ಕೊಂಡು ಬಂದು ಲೈಕ್ ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಿ, ನಮ್ಮನ್ನ ಲೈಕ್ ಲೈಮ್ ಲೈಟ್ ಇದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಲೈಕ್ ನಾವು ಲೈಕ್ ಮಿನಿಸ್ಟ್ರಿ ಲೈಕ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಲೈಕ್ ಗವರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಸ್ಪೋರ್ಟ್ಸೇ ಅದೇ ಟೂರ್ನಮೆಂಟ್ಸೇ ಆಡ್ತಿರೋದು. ನಮ್ಮನ್ನು ಚೂರು ಲೈಕ್ ಸ್ವಲ್ಪ ಲೈಕ್ ತೋರ್ಸಿದ್ರೆ
like then the things can change around ಅಂತ then I feel. Okay. As a coach, ನಿಮ್ ಲಾಂಗ್ ಟರ್ಮ್ ವಿಷನ್ ಏನಿದೆ? Long term vision, definitely like I want to see my team playing for India. Okay. So so I want to see another like version of me in them. Okay. So that will be my mindset usually. So whenever my team get ಇದು ಲೈಕ್ ಮ್ಯಾಚ್ ಆಡೋಕ್ಕೂ ಮುಂಚೆ ನನಗೆ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಂದರೆ ಲೈಕ್ ಸೊ ನಮ್ಗೆ ಎಷ್ಟಿತ್ತು ಪ್ಯಾಷನ್, ಲೈಕ್ ನಮ್ಗೆ ಎಷ್ಟಿತ್ತು ಆ ಫೈರ್ ಆಗಲಿ ಸ್ಪಾರ್ಕ್ ಆಗಲಿ ಲೈಕ್ ದಟ್ ವಾಂಟಿಂಗ್, ಸೊ ಆ ಥರ ನೋಡ್ಬೇಕು, ಆ ಅಗ್ರೆಷನ್ ಅಲ್ಲಿ ನೋಡ್ಬೇಕು ಅಂತ ಲೈಕ್ ಐ ವಿಶ್. ಸೊ ನಿಮ್ಮ ಮೆಸೇಜ್ ಯಾವ್ದಾದ್ರೆ ಯಂಗ್ ಅಥ್ಲೀಟ್ ತಾಯ್ಕೊಂಡು ಕಲಿಬೇಕು ಅಂತ ಅನ್ನೋ ಅಥ್ಲೀಟ್ಗೆ ನಿಮ್ದು ಏನಾದ್ರೆ ಪರ್ಟಿಕ್ಯುಲರ್ ಮೆಸೇಜ್ ಇದೆಯಾ? Yeah, like fail more than you succeed. Okay. First thing. Yeah. So see, it's always like easier to bleed than to sweat. Yeah. So like ಕಷ್ಟ ಪಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು, ನೀವು ಎಷ್ಟೊಂದು ಕಾಂಪ್ರಮೈಸ್ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಸೊ ದಟ್ ವಿಲ್ ಡೆಫಿನೆಟ್ಲಿ ಲೈಕ್ ಆನ್ಸರ್ ಆಲ್. ಸೊ ದ ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಲೈಕ್ ಎನಿ ಟೈಮ್ ಸೂನ್. ಸೊ ಇವತ್ತಿಲ್ಲ ಅಂದರೆ ಲೈಕ್ ನಾಳೆ ಅಟ್ಲೀಸ್ಟ್. ಸೊ ಲೈಕ್ ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್. ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಯು ಶುಡ್ ಕೀಪ್, ಅಂದ್ರೆ ಲೈಕ್ ಸ್ಟೇ. ಅಂದ್ರೆ ಇವಾಗ ಲೈಕ್ ಒಂದು ಮ್ಯಾಚ್ ಲೈಕ್ ಸೋತಿದ್ದಕ್ಕೆ ದಟ್ ಶುಡಂಟ್ ಲೈಕ್ ಲೈಕ್ ಡಿಟರ್ಮೈನ್ ಆರ್ ಲೈಕ್ ದಟ್ ಶುಡಂಟ್ ಡಿಫೈನ್ ಯೋರ್ ಕ್ಯಾಲಿಬರ್ ಎಬಿಲಿಟಿ. ಓ ಇದ್ರಲ್ಲಿ ಸೋತೋದೆ ಅಷ್ಟೇ ಅನ್ನೋಂಗೆ ಇರಬಾರ್ದು. ಸೊ ವಿಲ್ ಹ್ಯಾವ್ ಟು ಸ್ಟೇ ಲಾಂಗ್, ಒಂದು 10-15 years ಅಟ್ ಲೀಸ್ಟ್ ಲೈಕ್ ಆನ್ ಆ್ಯಂಡ್ ಆಫ್ ಲೈಕ್ ಎಲ್ಲ ಫೇಸಸ್ ಲೈಕ್ ನೋಡಬೇಕು. ಸೊ ಓನ್ಲಿ ದೆನ್. ಸೊ like basically it's like choosing like pain of discipline over regret ಅಷ್ಟೇನೆ. ಓಕೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ಪೇರೆಂಟ್ ಸಪೋರ್ಟ್? ಇವಾಗ ಒಬ್ಬ ಯಂಗ್ ಅಥ್ಲೀಟ್ ತಾಯ್ಕೊಂಡು ಜಾಯ್ನ್ ಆದ, ಅವ್ರ ಪೇರೆಂಟ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ? ತುಂಬಾನೇ ಇಂಪಾರ್ಟೆಂಟ್. ಲೈಕ್ ಫಾರ್ ಸಿ ಅನ್ಲೆಸ್ ಅಂಡ್ ಅಂಟಿಲ್ ದಟ್ ಪ್ಲೇಯರ್ ಲೈಕ್ ಗೆಟ್ಸ್ ಥ್ರೂ ಲೈಕ್ ಎನಿ ಆಫ್ ದ ಸ್ಟೇಟ್ ಟೀಮ್ ಆಗಲಿ ಅಥವಾ ಲೈಕ್ ಒಂದು ಸರ್ಟೆನ್ ಸ್ಟೇಜಿಗೆ ಲೈಕ್ ಅವನು ತಲುಪೋ ವರೆಗೂ like parent role ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೈಕ್ ದೇ ಶುಡ್ ಸಪೋರ್ಟ್ ದೆಮ್ ಫಾರ್ ಲೈಕ್ ಥ್ರೂ ಔಟ್. ಸೊ ಅಕಾಡೆಮಿಕ್ಸ್ ಆಗಲಿ ಸ್ವಲ್ಪ ಪೇರೆಂಟ್ಸ್ ಇನ್ನೂ ಲೈಕ್ ದೇ ಥಿಂಕ್ ಇನ್ ದ ಲೇಟ್ ಬ್ಯಾಕ್ ಲೈಕ್ ಥಾಟ್ ಪ್ರೊಸೆಸ್ ಅಲ್ಲಿ ಲೈಕ್ ದೇ ಥಿಂಕ್ ಸ್ಟಿಲ್ ಅಂದ್ರೆ ಅಕಾಡೆಮಿಕ್ಸೇ ಇಂಪಾರ್ಟೆಂಟು, ಲೈಕ್ ಇದರಿಂದ ಲೈಕ್ ಏನ್ ಫ್ಯೂಚರ್ ಇಲ್ಲ, ಸೊ ಇದರಿಂದ ಲೈಕ್ ಏನು ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಇರುತ್ತಲ್ಲ. ಆಲ್ ದೋಸ್ ಥಿಂಗ್ಸ್ ಶುಡ್ ಚೇಂಜ್. ಸೊ ಇಟ್ಸ್ ಚೇಂಜ್ಡ್. ಸಿ ಓವರ್ ಸಿ ಇವೆನ್ಚುಲಿ ಲೈಕ್ ನಾನು ಇಂಜಿನಿಯರಿಂಗ್ ಮಾಡ್ಬೇಕಂದ್ರು ನಮ್ಮ ಅಪ್ಪ ಅಮ್ಮ ಮೈಂಡ್ ಸೆಟ್ ಹಂಗೆ ಇತ್ತು. ಸೊ ಯಾವ್ದೋ ಒಂದು ಕಾರ್ಪೊರೇಟ್ ಜಾಬ್ ಮಾಡ್ಕೊಂಡು ಹೋಗ್ಲಿ ಅಂತ. ಬಟ್ ಲೈಕ್ ಇವೆನ್ಚುಲಿ ಲೈಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಚೇಂಜ್ಡ್. ಸೊ ಅಲ್ಲಿ ಚೇಂಜ್ ಆಗ್ಬಿಟ್ಟು ಸಿ ಐ ಆಮ್ ಡೂಯಿಂಗ್ ಗುಡ್ ಫಾರ್ ಮೈ ಸೆಲ್ಫ್ ಟುಡೇ, ಇವನ್ ದೇ ಕ್ಯಾನ್. ಸೊ ಇಫ್ ನನಗ್ ಮಾಡಕ್ಕಾಗತ್ತೆ ಅಂದ್ರೆ ಇನ್ನೊಬ್ರಿಗೂ ಮಾಡಬಹುದು. ಆ ಒಂದು ಕಾನ್ಫಿಡೆನ್ಸ್ ಇಂದ ಲೈಕ್ ದೇ ಹ್ಯಾವ್ ಟು ಸಪೋರ್ಟ್ ದೇರ್ ಕಿಡ್. ಸೊ ಇಫ್ ದೇ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ದಟ್ ಪರ್ಟಿಕ್ಯುಲರ್ ಡಿಸಿಪ್ಲಿನ್, ಸೊ ವಾಟ್ ಎವರ್ ನಾನು ಬರೀ ಟೈಕೊಂಡು ಅಂತ ಹೇಳ್ತಾ ಇಲ್ಲ, ಫಾರ್ ಎನಿ ಡಿಸಿಪ್ಲಿನ್ ಫಾರ್ ದಟ್ ಮ್ಯಾಟರ್. ಸೊ ದೇ ಹ್ಯಾವ್ ಟು ಸಪೋರ್ಟ್. ಇಫ್ ದೇ ಆರ್ ಡೂಯಿಂಗ್ ವೆಲ್, ತುಂಬಾ ಪ್ಯಾಷನೇಟ್ ಆಗಿ ಅಷ್ಟು ಕಮಿಟೆಡ್ ಆಗಿ ಇದ್ದಾರೆ ಅಂತಂದ್ರೆ, ಸೊ ದೇ ಹ್ಯಾವ್ ಟು ಸಪೋರ್ಟ್. ಫ್ರಾಂಕ್ಲಿ ಸ್ಪೀಕಿಂಗ್ ಮೋಸ್ಟ್ ಪಾಪ್ಯುಲೇಷನ್ಗೂ ಗೊತ್ತಿಲ್ಲ ತಾಯ್ಕೊಂಡು ಬಂದ್ಬಿಟ್ಟು ಒಂದು ಸ್ಪೋರ್ಟ್, ಇಟ್ ಇಸ್ ಎ ಒಲಿಂಪಿಕ್ ಸ್ಪೋರ್ಟ್ ಅಂತ ಗೊತ್ತಿಲ್ಲ. ಯಾ ಹೌದು, ಅದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ನನಗೂ ಅದ್ ಸ್ಪೋರ್ಟ್ ಅಂತ ಗೊತ್ತಿತ್ತು, ಒಲಿಂಪಿಕ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ. ಇಂಡಿಯಾ ಇಂದ ಯಾರಾದ್ರೂ ರೆಪ್ರೆಸೆಂಟ್ ಮಾಡೋರ ಇಲ್ಲ, ಇಲ್ಲಿ ತನಕ ಯಾರು ಇಲ್ಲ. ಓಕೆ, ಫ್ಯೂಚರ್ ಅಲ್ಲಿ ಆಗ ಯಾ ಫಾರ್ ಶ್ಯೂರ್. ಸೊ ಒಂಥರ ಆಪ್ಟಿಮಿಸ್ಟಿಕ್ ಹೋಪ್ಸ್ ಇದೆ. ಲೈಕ್ ಹೋಗ್ತಾರೆ ಮಾಡ್ತಾರೆ ಬಿಕಾಸ್ ಸೊ ಇವಾಗ ನೋಡ್ತಿದೀವಲ್ಲ ಟೂರ್ನಮೆಂಟ್ಸ್ ಅಲ್ಲಿ ದ ಗೇಮ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ಸೊ ಲೈಕ್ ಮುಂಚೆ ಅಂದ್ರೆ ಲೈಕ್ ಓಲ್ಡ್ ಸ್ಕೂಲ್ ಗೇಮ್ ಇತ್ತು. ಸೊ ಇವಾಗ ದ ಗೇಮ್, ದ ಸ್ಟೈಲ್, ಸೊ like lot of changes in the game now. And even like equally like we are also doing like very well. So hopefully like we'll see some international medals. Asia ಅಲ್ಲಿ what would be taekwondo India's rank in taekwondo? Actually like Asian tournaments ತುಂಬಾ tough ಇರುತ್ತೆ. So because Olympics ಗಿಂತ ಟಫ್ ಹೂ ಅಂತಾನೆ ಹೇಳ್ಬೋದು. ಆಕ್ಚುಲಿ ಲೈಕ್ ಇಲ್ಲಿ ಜಾಸ್ತಿ ಕಾಂಪಿಟೇಷನ್, ಲೈಕ್ ಬೇರೆ ಇದು ಪ್ಲಾಟ್ಫಾರ್ಮ್ ಕಂಪೇರ್ ಮಾಡಿದ್ರೆ. ಸೊ ಇಲ್ಲೆಲ್ಲ ಟಫ್ ಕಂಟ್ರೀಸ್ ಇನ್ನೇ, ಸೊ ಇಲ್ಲೇ ಜಾಸ್ತಿ ಇರೋದು ಆ ಥರ ಕಾಂಪಿಟಿಂಗ್ ಸ್ವಲ್ಪ ಲೈಕ್ ಟಫ್ ಅನ್ಸೋ ಕಂಟ್ರೀಸ್ ಎಲ್ಲಾನು ಲೈಕ್ ಏಷ್ಯನ್ ಕಂಟ್ರೀಸ್ ಏನೇ ಇರೋದ್ರಿಂದ. ಸೊ ಇಟ್ಸ್ ಕ್ವೈಟ್ ಡಿಫಿಕಲ್ಟ್, ಲೈಕ್ ತುಂಬಾ ಟಫ್ ಇದೆ ಇಲ್ಲಿ. ಯಾವ ಕಂಟ್ರಿ ಯಾವಾಗ್ಲೂ ಗೋಲ್ಡ್
ಓಡಿಯೋದು ಒಲಿಂಪಿಕ್ಸ್ ಅಲ್ಲಿ? ಸೌತ್ ಕೊರಿಯಾ, USA ಅಂಡ್ ಅರಬ್ ಕಂಟ್ರೀಸ್, ಚೈನಾ, ತೇಪೆ. ಸೊ ಎಲ್ಲಾನು ಇಟ್ಸ್ ನಾಟ್ ದಟ್ ಅಂದ್ರೆ ಒಂಥರ ಲೈಕ್ ಈ ಪ್ರಿಸ್ಕ್ರೈಬ್ ತರ ಅಂತ ಲೈಕ್ ಹೇಳಕ್ ಆಗಲ್ಲ. ಓಕೆ. ಸೊ ನಮ್ದು ಲೈಕ್ ಹೆಂಗೆ ಅಂದ್ರೆ ಲೈಕ್ ಡೂ ಆರ್ ಡೈ, ಲೈಕ್ 2 minutes ಆಫ್ ಲೈಕ್ 3 rounds ಆರ್ 1.5 minutes ಆಫ್ 3 rounds ತರ ಆಗುತ್ತೆ ಮ್ಯಾಚ್. ಸೊ ಬೆಸ್ಟ್ ಆಫ್ 2 ವಿಲ್ ವಿನ್. ಸೊ ಲೈಕ್ 8th minute ಲಾಸ್ಟ್ ಮೂಮೆಂಟ್ ಅಲ್ಲೂ ದ ಮ್ಯಾಚ್ ಕ್ಯಾನ್ ಓಕೆ. ಟರ್ನ್ ಅರೌಂಡ್. So 5 seconds, 4 seconds ಅಲ್ಲಿ ಇದ್ರು that miracles will happen. So for that like we'll have to not give up ಅಷ್ಟೇನೆ. So until the last second we'll have to stay strong and that hunger should be there. A point ಬೇಕು ಅನ್ನೋ ಇದ್ರಲ್ಲಿ ಇದ್ರೆ so everything will be good. ಫ್ಯೂಚರ್ ಅಲ್ಲಿ ಇಂಡಿಯಾ ಗೋಲ್ಡ್ ಹೊಡೆಯೋ ಚಾನ್ಸಸ್ ಇದೆಯಾ? ಖಂಡಿತ ಇದೆ. ಖಂಡಿತ ಇದೆ. ಡಸ್ ಫಿಸಿಕಾಲಿಟಿ ಮ್ಯಾಟರ್ಸ್ ಇನ್ ತಾಯ್ಕೊಂಡು? ಹೌದು, ಅಂದ್ರೆ ಲೈಕ್ ನಮ್ದು ಇಟ್ಸ್ ಮೋರ್ ಆಫ್ ಕಿಕ್ಸ್ ಆಗಿರೋದ್ರಿಂದ ಲೋವರ್ ಬಾಡಿ ಸ್ಟ್ರೆಂಥನಿಂಗ್, ಕಂಡೀಷನಿಂಗ್ ಅಂಡ್ ಆಲ್. ಸೊ ಇಟ್ ಪ್ಲೇಸ್ ಅ ಕೀ ರೋಲ್. ಅಂಡ್ ಅಗೇನ್ ಲೈಕ್ ಹೈಟ್ ಇರೋರಿಗೆ ಅಡ್ವಾಂಟೇಜ್ ಇದು. ಸೊ ಇದು ಲೈಕ್ ಏನೇ ವೇಟ್ ಕ್ಯಾಟಗರೀಸ್ ಇದ್ರು, ಫಾರ್ ಎಕ್ಸಾಂಪಲ್ ಇವಾಗ ಲೈಕ್ ನಾನು ಲೈಕ್ 57 ಇದೀನಿ, ಅಂಡರ್ 57 ಆಡ್ತಿದ್ರೆ ನನ್ನ ವೇಟ್ ಅಲ್ಲಿ ಸಮ್ ಒನ್ ಸ್ಟಾಲರ್ ದೆನ್ ಮೀ, ಸೊ ಫಾರ್ ಹರ್ ಇಟ್ ವಿಲ್ ಬಿ ಅನ್ ಅಡ್ವಾಂಟೇಜ್ ಓನ್ಲಿ. ಬಟ್ ಲೈಕ್ ದಟ್ ಶುಡಂಟ್ ಸ್ಟಾಪ್ ಮೀ. ಸೊ ಲೈಕ್ ಶಾರ್ಟ್ ಇರೋರ್ದುನು ಲೈಕ್ ಗೇಮ್ ಎಷ್ಟೊಂದ್ ಸರ್ತಿ ವಿನ್ ಆಗತ್ತೆ. ಇಟ್ಸ್ ನಾಟ್ ದಟ್ ಅವರಿಗೆ ಆಡೆಡ್ ಅಷ್ಟೇನೆ ಲೈಕ್ ಅಡ್ವಾಂಟೇಜ್ ಅಂತ. ಓಕೆ. ಸೊ ಲೈಕ್ ಹಂಗೆ. ಸೊ ಸೌತ್ ಕೊರಿಯನ್ಸ್ ಅಷ್ಟು ಟಾಲ್ ಆಗಿರಲ್ಲ ಅಲ್ವಾ ಕಂಪೇರ್ ಟು ಇಂಡಿಯನ್ಸ್? ಹಾ, ಲೈಕ್ ಇರೋದಿಲ್ಲ, ಬಟ್ ಕೆಲವ್ರು ಇರ್ತಾರೆ. ಓಕೆ. ಸೊ ಇವಾಗ ಲೈಕ್ ರೀಸೆಂಟ್ ಆಗುನು ಲೈಕ್ ಅಂಡರ್ 58 ಮೆನ್ ಕ್ಯಾಟಗರಿನಲ್ಲಿ ಅವ್ರದ್ದು ಗೋಲ್ಡ್ ಆಯ್ತು. ಓಕೆ. ಸೊ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅವ್ರದ್ದೆಲ್ಲಾನು ಫುಲ್ ಕಂಪ್ಲೀಟ್ ಇದಕ್ಕೆ ಅಂತಾನೆ ಲೈಕ್ ಡೆಡಿಕೇಟೆಡ್ ಆಗಿರ್ತಾರೆ. ಓಕೆ. ಸೊ ಅವ್ರು ಬೇರೆ ಏನ್ ಫೋಕಸ್ ಮಾಡೋದಿಲ್ಲ. ಇವಾಗ ಇಲ್ಲ ಹಂಗಲ್ಲ. ಸೊ ಸ್ವಲ್ಪ ಓದ್ಬೇಕು ಅಂತ ಹೇಳ್ತಾರೆ, ಇನ್ನೊಂದೇನೋ ಮಾಡ್ಬೇಕು, ಚೂರು 10th ಆಗ್ತಿದಂಗೆ ನೆಕ್ಸ್ಟ್ ಲೈಕ್ +2 ಫೋಕಸ್ ಮಾಡ್ಬೇಕು, +2 ಆಗ್ತಿದಂಗೆ ಒಂದು ಪ್ರೊಫೆಷನಲ್ ಕೋರ್ಸ್. ಸೊ ಆತರ ಇರೋದಿಲ್ಲ ಅವರಿಗೆ. ಲೈಕ್ ಹೋಲ್ ಅಂಡ್ ಸೋಲ್ ದಿಲ್ ಬಿ ಫೋಕಸ್ಡ್. ಸೊ ನೆಕ್ಸ್ಟ್ ಮೇಜರ್ ಟೂರ್ನಮೆಂಟ್ ಆಸ್ ಎ ಕೋಚ್ ನಿಮ್ಗೆ ಏನಿರೋದು? ಸೊ ಫಾರ್ ದಿಸ್ ಇಯರ್ ಆಕ್ಚುಲಿ ವಿ ಆರ್ ಡನ್. ಅಂದ್ರೆ ಲೈಕ್ ಸೀನಿಯರ್ಸ್ ಲೈಕ್ ನ್ಯಾಷನಲ್ಸ್ ಒಂದು ಪೆಂಡಿಂಗ್ ಇದೆ. ಸೊ ಅದು ಬಿಟ್ರೆ ಅಗೇನ್ ಲೈಕ್ ನೆಕ್ಸ್ಟ್ ಇಯರ್ ಲೈಕ್ ಮತ್ತೆ ಫ್ರಮ್ ದ ಸ್ಕ್ರಾಚ್ ದ ಸ್ಟೇಟ್ಸ್ ವಿಲ್ ಹ್ಯಾಪನ್ ಅಂಡ್ ದ ಗೋಲ್ಡ್ ಮೆಡಲಿಸ್ಟ್ ಗೆ ಮತ್ತೆ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಲೈಕ್ ನ್ಯಾಷನಲ್ಸ್ ಇನ್ ದೇ ರೆಸ್ಪೆಕ್ಟಿವ್ ಲೈಕ್ ಏಜ್ ಅಂಡ್ ವೆಯ್ಟ್ ಕ್ಯಾಟಗರೀಸ್. ಸೊ ಅಕಾಡೆಮಿಕ್ ಇಯರ್ಗೆ ನಿಮ್ಗೆ ಸ್ಟೇಟು ನ್ಯಾಷನಲ್ ಅಷ್ಟೇ? ಹಾ, ಲೈಕ್ ಯೂನಿವರ್ಸಿಟಿದು ಬೇರೆ ಆಗುತ್ತೆ. ಯೂನಿವರ್ಸಿಟಿ ಸಪರೇಟ್? ಹೌದು. ಸೊ ಇದು ಅಸೋಸಿಯೇಷನ್. ಸೊ ದಿಸ್ ಅಸೋಸಿಯೇಷನ್ ಇಸ್ ರೆಕಗ್ನೈಸ್ಡ್ ಫ್ರಮ್ ಲೈಕ್ ಮಿನಿಸ್ಟ್ರಿ ಆಫ್ ಲೈಕ್ ಸ್ಪೋರ್ಟ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ IOA, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಲೈಕ್ ಯೂನಿವರ್ಸಿಟಿದ ಇನ್ನೊಂದು ಬೋರ್ಡ್ ಅವ್ರದ್ದೇನೆ ಲೈಕ್ ದೇ ಕಂಡಕ್ಟ್. ಅದು ಲೈಕ್ ಸ್ಟೇಟ್ಸ್ ಅವ್ರಿಗೂನು ಅಷ್ಟೊಂದೇನು ಲೈಕ್ ಪ್ರಾಬ್ಲಮ್ ಆಗಲ್ಲ. ಬಟ್ ಲೈಕ್ ನ್ಯಾಷನಲ್ ಅಂದ್ರೆ ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ಇಟ್ಸ್ ಲೈಕ್ ನೀಡ್ಲೆಸ್ ಟು ಸೇ ದಟ್ ಸ್ವಲ್ಪ ಲೈಕ್ ದುಡ್ಡದು ಲೈಕ್ ಪಾಲಿಟಿಕ್ಸ್ ಎಲ್ಲ ತುಂಬಾ ಇದೆ. ಆಲ್ ಇಂಡಿಯಾ ಯೂನಿವರ್ಸಿಟಿ? ಹೌದು, ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ. ಸೊ ಸ್ವಲ್ಪ ಇದೆಲ್ಲ ಲೈಕ್ ಸ್ಕೂಲ್ ಗೇಮ್ಸ್ ಅಲ್ಲಿ ಮತ್ತೆ ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ. ಸೊ ಈ ತರದೆಲ್ಲ ಇದು ಚೂರ್ ಕಡಿಮೆ ಆದ್ರೆ ಐ ಫೀಲ್ ದ ರೈಟ್ ಪರ್ಸನ್ ಶುಡ್ ವಿನ್. ಸೊ ದ ಡಿಸರ್ವಿಂಗ್ ಪ್ಲೇಯರ್ ಶುಡ್ ವಿನ್. ಸೊ ದ ಮನಿ ಶುಡಂಟ್ ಸ್ಪೀಕ್ ಇನ್ ಬಿಟ್ವೀನ್. ಅವರು ಲೈಕ್ ಇದು ಲೈಕ್ ದುಡ್ಡು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇನ್ನೊಬ್ರು ಮೋಸ ಮಾಡೋದು, it's not fair, like very unfair on our part, but all these things should change. So only then so we can see some like right person like winning medals in Tashtine. ಎಲ್ಲಿ ನಡೀತದೆ ಇದು ಆಲ್ ಇಂಡಿಯಾ ಯೂಶಲಿ ಇದು ಪಂಜಾಬ್ ಲೈಕ್ ರೋಹ್ತಕ್ ಅಲ್ಲಿ ಆಗುತ್ತೆ. ಲೈಕ್ MDU ಸ್ಟೇಡಿಯಂ ಅಂತಿದೆ, ಅಲ್ಲಾಗುತ್ತೆ. ಲೈಕ್ MDU ನಲ್ಲಿ ಆಗುತ್ತೆ. ಸೊ ಲೈಕ್ ಮೋರ್ ಆನ್ ಲೆಸ್ ಲೈಕ್ ನಾರ್ತ್ ಬೆಲ್ಟ್ ಅಲ್ಲಿ ಮತ್ತೆ ರಾಜಸ್ಥಾನ್ ಅಲ್ಲಿ ಆಗುತ್ತೆ. ಸೊ ಈ ತರ. ಸೌತ್ ಅಲ್ಲಿ ಯಾವತ್ತೂ ಹೋಸ್ಟ್? ಸೌತ್ ಅಲ್ಲಿ ಲೈಕ್ ಇನ್ ಬಿಟ್ವೀನ್ ಒಂದೇ ಸರ್ತಿ ಆಗಿದ್ದು ಕೇರಳನಲ್ಲಿ. ಬಟ್ ಅದು ಬಿಟ್ರೆ ಲೈಕ್ ರೆಗ್ಯುಲರ್ಲಿ ಲೈಕ್ ದೇ ಆರ್ ದ ಹೋಸ್ಟ್. ಫೆಸಿಲಿಟಿ ಅಷ್ಟು ಚೆನ್ನಾಗಿದೆಯಾ ನಾರ್ತ್ ಅಲ್ಲಿ ಕಂಪೇರ್ ಟು ಸೌತ್? ಹಂಗಂತ ಏನಿಲ್ಲ ಆಕ್ಚುಲಿ. ಇಟ್ಸ್ ಲೈಕ್ ಕ್ಲಿಯರ್ಲಿ ಪಾಲಿಟಿಕ್ಸ್ ಅಷ್ಟೇನೆ ಅಲ್ಲಿ. ಲೈಕ್ ಪ್ಲೇಯರ್ಸ್ ಸ್ವಲ್ಪ ಫೇವರಿಸಮ್ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅವಾಗ. ಬಟ್ ಸೊ ಆಲ್ ದೀಸ್ ಥಿಂಗ್ಸ್ ಲೈಕ್ ಶುಡ್ ಚೇಂಜ್. ಸೊ ಪಾಲಿಟಿಕ್ಸ್ ಇದ್ರೆ ದೆನ್ the skilled person can't win, the right person can't win avagastine. So like money speaks more in all these tournaments actually. So adondu changes agbeku.
ಸೊ ಯೂನಿವರ್ಸಿಟಿ ಗೇಮ್ಸ್ ಅಂತಂದ್ರೆ ಕರ್ನಾಟಕದಿಂದ ಎಷ್ಟು ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡ್ತಾರೆ? ಒಂದು 4-5 ಯೂನಿವರ್ಸಿಟಿ. ಒಂದು VTU ಇಂದ ಒಂದು ಹೋಗುತ್ತೆ, ಓಕೆ. ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಒಂದು ಟೀಮ್ ಹೋಗುತ್ತೆ, ದೆನ್ ಮೈಸೂರು ಯೂನಿವರ್ಸಿಟಿ. Hmm. ಸೊ ಈ ತರ 2 more, 4 to 5 universities from Karnataka will be taking part. ಯಾವ್ದಾದ್ರೆ ಯೂನಿವರ್ಸಿಟಿ ಗೆದ್ದಿದಾರ ತನಕ? ನ್ಯಾಷನಲ್ಸ್ ಅಲ್ಲಿ ಗೆದ್ದಿದ್ದಾರೆ, ಆಲ್ ಇಂಡಿಯನ್ ಅಲ್ಲಿ ಆಗಿದೆ. ಸ್ಟೇಟ್ ವರ್ಗುನು ಇಟ್ಸ್ ಫೈನ್, ಇಸ್ ನಥಿಂಗ್ ಟು ವರಿ. ಅಲ್ಲಿ ಸ್ವಲ್ಪ ಇದೊಂದು ಓಕೆ, ನೆಗೆಟಿವ್. ಎನಿ ಅಡ್ವೈಸ್ ಫಾರ್ ಯಂಗ್ ಅಥ್ಲೀಟ್ಸ್, ನಾಟ್ ಓನ್ಲಿ ತಾಯ್ಕೊಂಡು, ಯಾವ ಸ್ಪೋರ್ಟ್ ಆದ್ರೇನಿರ್ಲಿ, ಒಂದು ಅಡ್ವೈಸ್? surely come out of your comfort zone and fail more than you succeed. So don't give up on yourself. So one match, one tournament shouldn't define your passion. So ನಿಂಗೆ ಆ ಮ್ಯಾಡ್ನೆಸ್ ಆ ಥರ ಇರ್ಬೇಕು towards game. So that should drive you throughout. So I always feel to choose pain of discipline over regret. So ಇವಾಗ ಅದ್ ಮಾಡ್ಬೇಕು ಅನ್ನೋ attitude ಇರ್ಬೇಕಷ್ಟೇ. That hunger, that spark and fire should be. We hope today's episode was an inspiring one for all of you. If you enjoyed the video, please do subscribe to our channel and make sure you share it with your friends and family, and let us know in our comment section what needs to be improved in our next video. Thank you.